ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಗ್ರಾಮೀಣ ಜೀವನದ ಕೃಷಿ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಕೃಷಿಕ ಎಚ್.ಪಿ. ರಾಮಚಂದ್ರ ಅವರೊಂದಿಗಿನ ಮಾತುಕತೆಯನ್ನ ಕೇಳೋಣ. ಪ್ರೀತಿಯ ಕೆಳಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಎಚ್.ಪಿ. ರಾಮಚಂದ್ರ ಅವರು ನಮ್ಮೊಂದಿಗೆ ಇದ್ದಾರೆ. ರಾಮಚಂದ್ರ ಅವರು ವಿದ್ಯಾವಂತರು, ಪೇಟೆ ಪಟ್ಟಣಗಳಲ್ಲಿ ಕೆಲಸವನ್ನು ಮಾಡಿಕೊಂಡು ಇದ್ದಂಥವರು. ಕಳೆದ 10 ವರ್ಷಗಳಿಂದ ಸ್ವಂತ ಊರಿನಲ್ಲಿಯೇ ತಮ್ಮ ಬದುಕನ್ನು ಕಟ್ಟಿಕೊಂಡಿದ್ದಾರೆ. ಕೃಷಿಯೊಂದಿಗೆ ಒಂದಷ್ಟು ವ್ಯಾಪಾರ ವಹಿವಾಟುಗಳನ್ನು ಮಾಡಿಕೊಂಡು ತಮ್ಮ ಜೀವನವನ್ನು ಅವರು ಮುಂದುವರಿಸ್ಕೊಂಡು ಹೋಗ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಈ ಗ್ರಾಮೀಣ ಜೀವನದ ಅನುಭವಗಳು ಏನಿದ್ದಾವೋ ಇವು ಹೇಗೆ ಭಿನ್ನವಾಗಿ ಇರುತ್ತೆ, ಎಷ್ಟು ಸರಳವಾಗಿ ಬದುಕಲಿಕ್ಕೆ ಅನುಕೂಲ ಮಾಡುತ್ತೆ ಅನ್ನುವಂತಹ ವಿಚಾರಗಳನ್ನು ಬಹಳ ಚೆನ್ನಾಗಿ ವಿಶ್ಲೇಷಣೆಯನ್ನು ರಾಮಚಂದ್ರ ಅವರು ಮಾಡ್ತಾರೆ. ಈ ಗ್ರಾಮೀಣ ಭಾಗದ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನು ಅವರಿಂದನೇ ನಾವು ಕೇಳಿ ತಿಳಿದುಕೊಳ್ಳೋಣ. ನಮಸ್ಕಾರ ರಾಮಚಂದ್ರ ಅವ್ರಿಗೆ. ನಮಸ್ಕಾರ. ರಾಮಚಂದ್ರ ಅವರೇ, ಎಷ್ಟು ವಯಸ್ಸು ನಿಮಗೆ? ನನಗೆ 55 ವರ್ಷ ಆಯಿತು. ಏನು ಓದಿದ್ರಿ ತಾವು? ನಾನು BSc B.Ed ಓದಿದ್ರಿ. ಎಲ್ಲಿ ಓದಿದ್ರಿ BSc ಹಾಸನ್ ಸೈನ್ಸ್ ಕಾಲೇಜ್, B.Ed ಸಕಲೇಶಪುರ B.Ed ಕಾಲೇಜ್. BSc B.Ed ಓದಿ ಏನು ವೃತ್ತಿಯನ್ನು ಪ್ರಾರಂಭ ಮಾಡಿದ್ರಿ? ನಾನು BSc B.Ed ಮುಗಿದ್ಮೇಲೆ ಕಾಫಿ ಕಂಪನಿಗಳಿಗೆ ಒಂದು ಡೈಲಿ ವೇಜಸಲ್ಲಿ ಕೆಲಸಕ್ಕೆ ಹೋದೆ. 1995 ಒಂದು ಕೋಮಾರ್ಕ್ ಏನೋ ಕೋಆಪರೇಟಿವ್ ಸೆಕ್ಟರ್ಗೆ ಡೈಲಿ 75 ರೂಪಾಯಿ ಸಂಬಳದಂಗೆ 3 ವರ್ಷ 98ವರೆಗೂ ಅಲ್ಲಿ ಕೆಲಸ ಮಾಡಿದೆ. ಆಮೇಲೆ 98ಇಂದ ಆ ಕಂಪ್ನಿ ಕ್ಲೋಸ್ ಆಯಿತು. ಅಲ್ಲಿಂದ 98ಇಂದ 2001ವರೆಗೆ ನಾನು ನನ್ನ ತಂದೆ, ನಮ್ಮ ಅಣ್ಣ, ನನ್ನ ಕುಟುಂಬದ ಜೊತೆ ತೋಟ ಜಮೀನು ನೋಡ್ಕೊಂಡಿದ್ದೆ. ಅಲ್ಲಿಂದ ಮತ್ತೆ ಏನಾಯಿತು, ಯಾವುದೋ ನನ್ನ ABC ಕಂಪ್ನಿ ಸಿದ್ಧಾರ್ಥ ಅವರಿಂದ ಕೆಲಸ ಖಾಲಿ ಇದೆ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ. ನನ್ನ ಬ್ರದರ್ ಆದ ಸೋಮಶೇಖರ್ ಅನ್ನೋರು ಕಾಲ್ ಮಾಡಿದ್ದಾರೆ, ನೋಡು ಒಂದು ಕೆಲಸ ಇದೆ, ಒಳ್ಳೆ ಸಂಬಳ ಇದೆಯಂತೆ ಅಂತ, 60,000 ರೂಪಾಯಿ ವರ್ಷಕ್ಕೆ ಸಂಬಳ ಅಂತೇಳಿ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದ್ವಿ. ಆಮೇಲೆ ನನ್ನ ಬ್ರದರ್ ಅದಕ್ಕೇನೆ ಯಾರ್ಯಾರನೋ ಸ್ವಲ್ಪ ಪರಿಚಯದವ್ರನ್ನ ಹಿಡಿದು, ನೀನು ಕೆಲ್ಸಕ್ಕೆ ಹೋಗ್ಬಿಡು, ಇಲ್ಲಿ ಮನೇಲಿ ಇಷ್ಟೊಂದು ಕೆಲಸ ಮಾಡೋಕ್ಕೇನು ಇರಲ್ಲ, ನೀನು ಒಂದು ಸ್ವಲ್ಪ ದಿವಸ ಕೆಲಸ ಮಾಡು ಅಂತ ಹೇಳಿದ್ರು. ಅಲ್ಲಿಂದ ನಾನು ಏನು ಮಾಡಿದೆ, 2001ನಲ್ಲಿ ಸಿದ್ಧಾರ್ಥ ಅವರ ಕಂಪ್ನಿಗೆ ಎಂಪ್ಲಾಯಿಯಾಗಿ ಸೇರಿಕೊಂಡೆ. ಸಿದ್ಧಾರ್ಥ ಅವ್ರ ಕಂಪ್ನಿಲಿ ಫಸ್ಟ್ ನಾನು ಸೇರ್ಕೊಳ್ಳುವಾಗ 60,000 ರೂಪಾಯಿ ಒಂದು ವರ್ಷಕ್ಕೆ ನನಗೆ ಸಂಬಳ ಇತ್ತು. 2001ಇಂದ 2018-19ವರೆಗೂ ಸಿದ್ಧಾರ್ಥ ಅವ್ರ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದೆ. 2018ಕ್ಕೆ ನನಗೆ ಅವರು 6 ಲಕ್ಷ ಸಂಬಳ ಬರ್ತಿತ್ತು ವರ್ಷಕ್ಕೆ. 2018ರಲ್ಲಿ ನನಗೆ ಕೆಲಸ ಮಾಡುವಾಗ ಅಲ್ಲಿ ನಮ್ಮ ಬಾಸ್ ಆದ ಸಿದ್ಧಾರ್ಥ ಅವರು ಎಕ್ಸ್ಪೈರ್ಡ್ ಆಗಿಬಿಟ್ರು. ಅವ್ರು ಎಕ್ಸ್ಪೈರ್ಡ್ ಆಗಿದ್ದು ಏನು ಮಾಡಿದ್ರು, ನಮ್ಮನ್ನು ಕಂಪ್ನಿಯಿಂದ ಹೊರಗಡೆ ಟರ್ಮಿನೇಟ್ ಮಾಡಿದ್ರು. ಟರ್ಮಿನೇಟ್ ಮಾಡಿದ್ಮೇಲೆ ನನಗೆ ಯಾವ ಥರ ಆಯಿತು ಅಂದರೆ, ನನ್ನನ್ನು ಕೆರೆಯಿಂದ ಮೀನನ್ನು ದಡಕ್ಕೆ ಬಿಡ್ತಾರಲ್ಲ ಆ ಥರ ಆಯಿತು. ಪರಿಸ್ಥಿತಿ ಕೆಟ್ಟೋಯ್ತು, ಕೈಗೆ ಕಾಸಿಲ್ಲ, ಬೇರೆ ಕಡೆ ಆಫರ್ಗಳು ಬಂತು. ನನ್ನ ಹೆಂಡತಿ ಹಠ ಮಾಡಿದ್ಲು, ಇಲ್ಲ ನೀವು ಎಲ್ಲರೂ ಕೆಲಸಕ್ಕೆ ಸೇರ್ಕೋಬೇಕು, ಡೈಲಿ ಪಾಕೆಟ್ ಮನಿ ಬರುತ್ತೆ, ತಿಂಗಳ 50,000 ಕೆಲಸಕ್ಕೆ ಸೇರಲೇಬೇಕು ಅಂತ. ನಾನು ಹೇಳಿದೆ, ನಾನು ಕೆಲಸಕ್ಕೆ ಸೇರಿಕೊಂಡ್ರೆ ನೀನು ಊರಲ್ಲಿ ಇರ್ತೀಯ, ನಾನು ಅಲ್ಲಿರಬೇಕು, ನನ್ನ ಬಟ್ಟೆ ನಾನೇ ಒಗಿಬೇಕು, ನನ್ನನ್ನು ನಾನೇ ಬೇಯಿಸ್ಕೋಬೇಕು, ಈ ಥರ ನನ್ನ ಜೀವನದಲ್ಲಿ ಮಾಡೋಕ್ಕಾಗಲ್ಲ, ನೀನು ಊಟ ಹಾಕ್ತೀಯೋ ಬಿಡ್ತೀಯೋ, ನಾನಂತೂ ಕೆಲಸಕ್ಕೆ ಹೋಗಲ್ಲ. ಒಂದು ದೃಢ ನಿರ್ಧಾರ ಮಾಡಿ ನಾನು ಊರಲ್ಲೇ ಉಳ್ಕೊಂಡೆ. ಅಲ್ಲಿಂದ ಊರಿಗೆ ಬಂದರೆ ಇಲ್ಲಿ ನನ್ನಲ್ಲಿ ನಮ್ಮ ತಂದೆ, ನನ್ನ ಅಣ್ಣ ನನ್ನನ್ನು ಮನೆಗೆ ಸೇರಿಸ್ಲಿಲ್ಲ. ಊರಿಂದ ಬಂದ ತಕ್ಷಣ ಏನಾಗಿದೆ, ನೀನು ಅಷ್ಟು ಮಾಡ್ಕೊಂಡಿದ್ಯಾ, ಇಷ್ಟು ಮಾಡ್ಕೊಂಡಿದ್ಯಾ, ಮನೆಗೂ ಸೇರಿಸ್ಲಿಲ್ಲ, ನೀನು ಬೇರೆ ಇರೋ ಅಂದರು. ಬೇರೆ ಇರೋ ಅಂತ ಹೇಳಿದ್ರು. ಆಮೇಲೆ ಏನಾಯಿತು, ಅವರು ನನಗೆ ಇಷ್ಟು ಜಾಗ ಅಂತ ಬಿಟ್ಟರು. ನಾನು ಅದಕ್ಕೆ ಒಪ್ಪಲಿಲ್ಲ. ಅದು ಇವತ್ತು ಕೋರ್ಟಲ್ಲಿ ಲಿಟಿಗೇಷನ್ ನಡೀತಾ ಇದೆ. ಇನ್ನೂ ನನ್ನ ತಂದೆಗೆ, ನಮ್ಮ ಬ್ರದರ್ಗೆ ನನಗೆ ಪಾರಿಕತ್ ಆಗಿಲ್ಲ. ಏನೋ ಒಂದು 5-6 ಎಕರೆ ತೋಟ ಇತ್ತು, ಅದನ್ನು ನನ್ನ ಕೈಗೆ ಬಿಟ್ಟರು. ಟರ್ಮಿನೇಟ್ ಮಾಡಿದವಾಗ ಒಂದು 6-7 ಲಕ್ಷ ರೂಪಾಯಿ ದುಡ್ಡು ಸಿಕ್ತು. ಆ ದುಡ್ಡಲ್ಲಿ ಒಂದು ನಮ್ಮದೇ ನಮ್ಮ ಬ್ರದರ್ ಹೆಸರಲ್ಲಿ ಒಂದು ಜಾಗ ಇತ್ತು, ಅಲ್ಲೊಂದು ಚಿಕ್ಕದು ಮನೆ ಮಾಡಿಕೊಂಡೆ. ಆ ಮನೆ ಮಾಡಿಕೊಂಡು ಮಕ್ಕಳನ್ನೆಲ್ಲ ಬಂದು ತಂದು ಹಾಸನ್ ಸ್ಕಾಲರ್ ವರ್ಲ್ಡ್ ಸ್ಕೂಲಿಂದ ನನ್ನ 2 ಮಕ್ಕಳನ್ನು ಕರ್ಕೊಂಬಂದು ಹೆತ್ತೂರಿನ ಒಂದು ಪ್ರೈವೇಟ್ ಕಾನ್ವೆಂಟ್ ಇತ್ತು, ಅಲ್ಲಿಗೆ ತಂದು ಸೇರಿಸ್ಕೊಂಡೆ. ಅಲ್ಲಿ ಸೇರಿಸ್ಕೊಂಡು ಎಲ್ಲ ಬೈದರು ನಮ್ಮ ತಂದೆ, ನನ್ನ ಬ್ರದರು. ಮಕ್ಕಳು ತುಂಬ ಚೆನ್ನಾಗಿ ಓದ್ತಿದ್ದಾರೆ, ಮಕ್ಕಳನ್ನ ಲೈಫ್ ಹಾಳು ಮಾಡ್ತಿದ್ದಾನೆ, ಊರಿಗೆ ಬರ್ತಿದ್ದಾನೆ ಇವನು ಕೆಲಸ ಬಿಟ್ಟು, ಎಲ್ಲರೂ ಕೆಲಸಕ್ಕೆ ಸೇರ್ಕೋಬೋಯ್ತು, ಹೊರಗಡೆ ಹಾಸನಲ್ಲೇ ಇರ್ಬೋದಿತ್ತು ಇವನು, ಮಕ್ಕಳ ಫ್ಯೂಚರ್ ಮುಖ್ಯ ಇವನಿಗೆ ಅಂತ ಹೇಳಿದ್ರು. ನಾನು ನನ್ನ ಹೆಂಡತಿ ಇಬ್ಬರು ಸೇರಿ ಒಂದು ಕಾನ್ವೆಂಟಿಗೆ ಮಕ್ಕಳನ್ನ ಹಾಕಿ ಬಾಡಿಗೆ ಮನೆ ಮಾಡಿಕೊಂಡು ಊರಲ್ಲೇ ಶೆಟ್ಲಾಗಿ ನಾನು ತೋಟ ಮಾಡ್ಕೊಂಡು ಒಂದು 2 ವರ್ಷ ನಾನು ನನ್ನ ಹೆಂಡತಿ ತೋಟನ ಮೇಂಟೈನ್ ಮಾಡಿದ್ವಿ. ಆಮೇಲೆ ಅದೇ ಒಂದು ಸ್ವಲ್ಪ ಏನೋ ಒಂದು 6-7 ಲಕ್ಷ ದುಡ್ಡು ಸಿಕ್ತು. ಅದರಲ್ಲಿ ನಾನು ಹಿಂದೆ ನಮ್ಮ ತಂದೆ ಫರ್ಟಿಲೈಸರ್ ಬಿಸ್ನೆಸ್ ಮಾಡ್ತಿದ್ರು. ಇವಾಗಲೂ ನಮ್ಮ ತಂದೆ ಮೆಡಿಕಲ್ ಸ್ಟೋರು, ಚಿಲ್ಲರೆ ಅಂಗಡಿ ಎಲ್ಲ ನಡೆಸ್ತಾ ಇದ್ದಾರೆ ನನ್ನ ತಂದೆ, ನಮ್ಮ ಬ್ರದರು. ಅದೇ ವೃತ್ತಿ ನನಗೆ ಐಡಿಯಾ ಇದ್ದರಿಂದ ನಮ್ಮ ಊರಲ್ಲಿ ಒಂದು ಪರಿಸ್ಥಿತಿನೂ ನೋಡಿದೆ. ನಮ್ಮೂರಲ್ಲಿ ಒಂದು ಫರ್ಟಿಲೈಸರ್ ಶಾಪ್ ಇರಲಿಲ್ಲ.
ನಾನು ಯಾರು ಬಂದರೆ ನೋಡ್ತಿದ್ದೆ, ಎಲ್ಲಿಗೆ ಹೋಗ್ತಿದ್ಯೋ ಅಂದರೆ ಬಸ್ ಹತ್ತಾ ಇದ್ದೆ. ಏನಕ್ಕೂ ಅಂದರೆ 1 kg ಯೂರಿಯಾ ತರಬೇಕು ಒಗ್ಗಿಗೆ ಹಾಕೋಕ್ಕೆ ಅಂತೇಳಿ. ನನಗೆ ಭಾರಿ ಬೇಜಾರಾಗ್ಬಿಡ್ತು. ಜನ ಈ ಪರಿಸ್ಥಿತಿ ಹೆತ್ತೂರಿನಲ್ಲಿ ಇದ್ದಾರಲ್ಲ, ಇದೊಂದು ನಂದೊಂದು ಹೋಬಳಿ ಹೆಡ್ ಕ್ವಾರ್ಟ್ರು, 1 kg ಯೂರಿಯಾ ತರಕ್ಕೆ 5 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಬಸ್ ಚಾರ್ಜ್ ಹಾಕೊಂಡು ಹೋಗ್ತಿದಾರಲ್ಲ ಅಂತೇಳಿ. ಆಮೇಲೆ ನಾನೇನು ಮಾಡಿದೆ, ನಾನು BSc B.Ed ಆಗಿದ್ದರಿಂದ BScಗೆ ಒಂದು ಗೊಬ್ಬರದ ಲೈಸೆನ್ಸ್ಗೆ ಅಂತೇಳಿ ಫ್ರೀಯಾಗಿ ಒಂದು ಲೈಸೆನ್ಸ್ ಕೊಡ್ತಾರೆ, CBZ ಓದಿದ್ರೆ. ನಾನೇನು ಮಾಡಿದೆ, ನಂದು CBZ ಆಗಿತ್ತಲ್ಲ, ಒಂದು ಸರ್ಟಿಫಿಕೇಟುನ ಅಗ್ರಿಕಲ್ಚರ್ ಆಫೀಸರಿಗೆ ಕೊಟ್ಟೆ. ವಿತಿನ್ 1 ವೀಕಲ್ಲಿ ನನಗೆ ಲೈಸೆನ್ಸ್ ಬಂತು. ಆ ಲೈಸೆನ್ಸ್ನ ಮೇಲೆ ನನಗೆ ನೆಟ್ವರ್ಕು ಹಳೇದಿತ್ತು, ಗೊಬ್ಬರ ಹೇಗೆ ತರಬೇಕು, ಹೇಗೆ ಮಾರಬೇಕು, ನಮ್ಮ ಕುಟುಂಬದ ಬಿಸ್ನೆಸ್ ಇದು. ಅಲ್ಲಿಂದ ಬಿಸ್ನೆಸ್ ಶುರು ಮಾಡಿದೆ. ಬಿಸ್ನೆಸ್ ಶುರು ಮಾಡಿದ್ದೆ ತಕ್ಷಣ ಕಸ್ಟಮರು ತುಂಬ ಆದರು. ನನ್ನ ಕಂಟ್ರೋಲ್ಗೆ ಸಿಗದೆ ಅಷ್ಟು ವರ್ಷದಲ್ಲಿ, ಮೊದಲನೇ ವರ್ಷದಲ್ಲೇ ನಾನು 100 ಲೋಡ್ ಗೊಬ್ಬರ ಮಾರಿದ್ದೀನಿ. 100 ಲೋಡ್ ಗೊಬ್ಬರ ಮೊದಲನೇ ವರ್ಷದಲ್ಲೇ. ಜಾಗ ಚಿಕ್ಕದು, ಏನೋ ಅಕಾಮಿಡೇಟ್ ಮಾಡ್ಕೊಂಡಿರಲಿಲ್ಲ. ಅಲ್ಲಿಂದ ಮತ್ತೆ 2ನೇ ವರ್ಷಕ್ಕೆ ದೊಡ್ಡದೊಂದು ಗೋಡನ್ ಮಾಡ್ಕೊಂಡೆ. ಅದನ್ನು ಎಷ್ಟು 30-50 ಒಂದು ಗೋಡನ್ ಕಟ್ಟಿದೆ, 7 ಲಕ್ಷ ರೂಪಾಯಿ ಖರ್ಚು ಮಾಡಿ. ಅಲ್ಲಿಂದ ಇವತ್ತು 120-130 ಲೋಡ್ ಲಾಸ್ಟ್ ಇಯರ್ ಗೊಬ್ಬರ ಮಾರಿದ್ದೀನಿ. 3 ವರ್ಷದಿಂದ ಇಲ್ಲಿಗೆ ಹತ್ತತ್ರ ನಂದು ಒಂದು ಇಯರ್ಗೆ 5 ಕೋಟಿ ಟರ್ನ್ ಓವರ್ ಇದೆ. ಈ ಕಡೆ ಕಾಫಿ ತೋಟ ಇದೆ. ಎಲ್ಲನೂ ಮೇಂಟೈನ್ ಮಾಡ್ಕೊಂಡು ಮಕ್ಕಳು ನಾವು ಹೊರಗಡೆ ಕಳಿಸ್ತಾ ಇದ್ದೀನಿ. ನನ್ನ ಮಗಳು SLC ಇಲ್ಲೇ ಕಂಪ್ಲೀಟ್ ಆಯಿತು. SLC ಆದಮೇಲೆ ಅವಳನ್ನ ಚಿಕ್ಕಮಗಳೂರು ಸೆಂಟ್ ಮ್ಯಾರೀಸಲ್ಲಿ ಅವಳು ಓದ್ತಾ ಇದ್ದಾಳೆ. ಇವಾಗ ಮಗ ನವೋದಯ ಸೆಲೆಕ್ಟ್ ಆದ, ಅವನು ಹೊಳೆನರಸೀಪುರ ನವೋದಯದಲ್ಲಿ ಓದ್ತಿದ್ದಾನೆ. ಈಗ ನಾನು ನನ್ನ ಹೆಂಡತಿ ಇಬ್ಬರೇ ಮನೇಲಿರೋದು. ತುಂಬ ಚೆನ್ನಾಗಿದ್ದೀವಿ. ಯಾಕೆಂದರೆ ಒಳ್ಳೆ ಕಾಫಿ ರೇಟು ಇಂಪ್ರೂವ್ ಆಯಿತು. ಅಲ್ಲಿಂದ ನನ್ನ ಬಿಸ್ನೆಸ್ಸು ಇಂಪ್ರೂವ್ ಆಯಿತು. ಕಂಪೇರ್ ಮಾಡಿದ್ರೆ ನಾನು ಯೋಚನೆ ಮಾಡ್ತಾ ಇದ್ದೆ, ನಾನು ಎಂಪ್ಲಾಯ್ ಇರುವಾಗ ನನ್ನ ಪರಿಸ್ಥಿತಿ ಯಾವ ಮಟ್ಟಕ್ಕಿತ್ತು ಅಂದರೆ, ನನಗೆ ಬರ್ತಿತ್ತು 40-45 ಸಾವಿರ ರೂಪಾಯಿ ಸಂಬಳ ಬರ್ತಿತ್ತು. ಡೈಲಿ ಬೆಳಗ್ಗೆ ಎದ್ದರೆ ಹೂವಿಗೆ 10 ರೂಪಾಯಿ ಕೊಟ್ಟು ಹೂ ತರಬೇಕಾಗಿತ್ತು. ಅಲ್ಲಿಂದ ಪಾಲಿಷ್ ಮಾಡಿಸ್ಬೇಕಾಯ್ತು ಶೂನ. ಅಲ್ಲಿಂದ ಬಟ್ಟೆ ಐರನ್ ಮಾಡಿ ನಾನು ಹೊರಟ್ರೆ ಪೆಟ್ರೋಲ್ 100 ರೂಪಾಯಿ ಪೆಟ್ರೋಲ್ ಹಾಕೊಂಡು ಡೈಲಿ ಆಫೀಸ್ಗೆ ಹೋಗಬೇಕು ಅಂದರೆ ಮಿನಿಮಮ್ ನನಗೆ 500 ರೂಪಾಯಿ ಖರ್ಚಿರ್ತಿತ್ತು. ಪ್ಲಸ್ ಮನೆ ಬಾಡಿಗೆ ಕೊಡಬೇಕು, ಹಾಲು ತೊಗೋಬೇಕು, ಪ್ರತಿಯೊಂದು ಬಗ್ಗಿದ್ರೆ ದುಡ್ಡು, ಎದ್ರೆ ದುಡ್ಡು. ನನಗೆ ಉಳಿತಿದ್ದು 40 ಸಾವಿರ ಖರ್ಚಾಗಿ 5 ಸಾವಿರ ಉಳಿತಿತ್ತು. ಅದೇ 5 ಸಾವಿರದಲ್ಲಿ ನಾನೇನೋ ಒಂದು ಚೀಟಿ ಏನೋ ಕಟ್ಕೊಂಡು ಇರಲಿ ಅಂತ ಇಟ್ಕೊಂಡಿದ್ರೆ, ಅದಕ್ಕೆ ನನ್ನ ಮಗನಿಗೋ ನನ್ನ ಮಗಳಿಗೋ ಹುಷಾರಿಲ್ಲ ಅಂತ ಬಂದರೆ ಆ ಚೀಟಿ ಕೂಕೊಂಡು, ಇಲ್ಲ ಆ ಚೀಟಿ ಕೂಗ್ದಾನೆ ಯಾವನೋ ಚೀಟಿನೇ ತಗೊಂಡೋದೆ, ಇಲ್ಲ ಚೀಟಿ ಕಟ್ತೋನೆ ಮುಚ್ಕೊಂಡು ಹೋಗಿರೋ ಕಾಲ ನನಗೆ ಸುಮಾರು ಒಂದು 2-3 ಎಕ್ಸ್ಪೀರಿಯನ್ಸ್ ಆಯಿತು. ಟೌನಿನ ಜೀವನ ಯಾವ ಪರಿಸ್ಥಿತಿ ನನಗೆ ಮಾಡ್ತು ಅಂದರೆ, ಅದಕ್ಕೆ ನಾನು ಜೀವ ಕುಯ್ದರೂ ನಾನು ಟೌನಲ್ಲಿ ಇರಲ್ಲ, ನನಗೆ ಆಗಲ್ಲ ಜೀವನ ಮಾಡೋಕ್ಕೆ ಅಂತೇಳಿ ನಾನು ಹಳ್ಳಿ ಬಂದು ಇವತ್ತು ಸಮೃದ್ಧಿ ಜೀವನ, ನಾನು ನನ್ನ ಹೆಂಡತಿ ನನ್ನ ಮಕ್ಕಳು ತುಂಬ ಚೆನ್ನಾಗಿ ವ್ಯವಹಾರ ಮಾಡ್ಕೊಂಡು ಬಿಸ್ನೆಸ್ ಅಂತೂ ಹೇಳಬೇಕು ಅಂದರೆ ತುಂಬ ಚೆನ್ನಾಗಿದೆ. ಅಷ್ಟು ಆಯಿತು. ಕೊನೆಗೆ ಲಾಸ್ಟ್ ಇಯರ್ ನಾನು ಏನು ಮಾಡಿದೆ, ನನಗೆ ತೋಟ ಇತ್ತು, ನನ್ನ ತೋಟದಲ್ಲಿ ಪೆಪ್ಪರ್ ಇತ್ತು. ಆ ಪೆಪ್ಪರ್ ಬೇಸ್ ಮೇಲೆ ಕಾರ್ಡಮಮ್ ಬೋರ್ಡ್ಗೆ ಒಂದು ಅಪ್ಲಿಕೇಶನ್ ಹಾಕ್ತೆ, ಪೆಪ್ಪರ್ನ ಬಿಡಿಸೋ ಮಿಷಿನ್ ಕೊಡ್ತಾರೆ ಅಂದರು. ಅದು ಬಿಡಿಸೋ ಮಿಷಿನ್ ಕೊಡ್ತಾರೆ ಅಂತ ಹೇಳಿದ ತಕ್ಷಣ ಒಂದು ಅಪ್ಲಿಕೇಶನ್ ಹಾಕ್ತೆ, ಅದಕ್ಕೆ ಸಬ್ಸಿಡಿ ಕೊಡ್ತಾರೆ, 60,000 ರೂಪಾಯಿಗೆ ಬರುತ್ತೆ, ಅದನ್ನ 20,000 ರೂಪಾಯಿ ದುಡ್ಡು ಸಬ್ಸಿಡಿ ಬರುತ್ತೆ, 40,000 ರೂಪಾಯಿ ನಿಮಗೆ ಸಿಗುತ್ತೆ ಅಂದರು. ಆ ಮಿಷಿನ್ನ ತೊಗೊಬಂದೆ. ಆ ಮಿಷಿನ್ನ ನನ್ನ ಮನೆ ಹತ್ರ ತೊಗೊಂಬಂದೆ. ಲಾಸ್ಟ್ ಇಯರ್ ನಮ್ಮ ಏರಿಯಾದಲ್ಲಿ ತುಂಬ ಬಂಪರ್ ಪೆಪ್ಪರ್ ಕ್ರಾಪ್ ಇತ್ತು. ಅದನ್ನೇ ಅಡ್ವಾಂಟೇಜ್ ತೊಗೊಂಡು ಆ ಪೆಪ್ಪರ್ ಮಿಷಿನ್ನ ನಾನು ಗೊಬ್ಬರದ ಅಂಗಡಿ ಮುಂದುಗಡೆ ಇಟ್ಕೊಂಡೆ. ನನಗೆ ಗೊಬ್ಬರದ ಅಂಗಡಿ ಬರೋ ಕಸ್ಟಮರ್ಗೆಲ್ಲ ಕಾಂಟ್ಯಾಕ್ಟ್ ಮಾಡಿದೆ, ನೋಡಿ ನಾನು ಪೆಪ್ಪರ್ ಬಿಡೋ ಮಿಷಿನ್ ಇದೆ ಅಂತೇಳಿ. 1 kg 2 ರೂಪಾಯಿ. ಡೈಲಿ ನಾನು ಹೊಡಿತಾ ಇದ್ದಿದ್ದು ಮಿನಿಮಮ್ 5-6 ಟನ್ನು 7 ಟನ್ನು ಪೆಪ್ಪರ್ನ ಬಿಡಿಸ್ಕೊಡ್ತಾ ಇದ್ದೆ. ನನಗೆ 10,000-12,000 ರೂಪಾಯಿ ಬರ್ತಾ ಇತ್ತು ಸರ್ ಅವತ್ತು ಪ್ರತಿ ಡೇ. ಅದನ್ನು 15 ದಿವಸ ಕಂಟಿನ್ಯೂಸ್ ಆಗಿ ಹೊಡೆದಿದ್ದೀನಿ. ಹತ್ತತ್ರ ನಾನು ನನ್ನ ಹೆಂಡತಿ ಇಬ್ಬರು ಸೇರಿ 1 ತಿಂಗಳು ಹೊಡೆದಿದ್ದೀವಿ ಸರ್. ನನಗೆ 1-1.25 ಲಕ್ಷ ಅದರಲ್ಲಿ ಆದಾಯ ಬಂದಿದೆ. ಮಿಷಿನ್ ನನಗೆ ಬಂದಿದ್ದು 60,000ಕ್ಕೆ. 1.25 ಲಕ್ಷದಿಂದ 1.5 ಲಕ್ಷ ನಿಯರ್ ನಾನು ದುಡ್ದಿದ್ದೀನಿ. ಅದಕ್ಕೆ ಅಕೌಂಟಬಿಲಿಟಿ ಇಲ್ಲ, ಆದರೆ ಅಷ್ಟು ದುಡ್ಡು ಬಂತು ಸರ್ ನನಗೆ. ಆ ಮಿಷಿನ್ನ ಮತ್ತೆ ಇವಾಗ ಶುರು ಮಾಡಿದ್ದೀನಿ. ಈಗಲೂ ಡೈಲಿ ಅದರಲ್ಲಿ ಆಗ್ತಾ ಇದೆ, ಡೈಲಿ 1,000, 2,000, 3,000 ದುಡ್ಡು ಆಗ್ತಾ ಇದೆ. ಹಾಗಾಗಿ ನನಗೆ ಈ ಆದಾಯಕ್ಕೆ ಈಗ ಕೊರತೆನೇ ಇಲ್ಲ. ಹೇಳಬೇಕು ಅಂದರೆ ಬದುಕೋನಿಗೆ ಎಲ್ಲರೂ ಯಾವ್ದಾದ್ರು ದಾರಿ ಅನ್ನೋದಕ್ಕೆ ನೋಡಿ, ಪೆಪ್ಪರು ನನಗೆ ವರ್ಷಕ್ಕೆ 1-1.5 ಲಕ್ಷ ಆದಾಯ ತಂದು ಕೊಡ್ತು. ಇನ್ನು ನನ್ನ ಫರ್ಟಿಲೈಸರ್ ಬಿಸ್ನೆಸ್ ಇದೆ. ಫರ್ಟಿಲೈಸರ್ ಬಿಸ್ನೆಸ್ಸಲ್ಲಿ ನಾನು 10-15 ಲಕ್ಷ ದುಡಿತೀನಿ. ಪೆಸ್ಟಿಸೈಡ್ ಬಿಸ್ನೆಸ್ ಇದೆ. ಪ್ಲಸ್ ನನಗೆ ಕಾಫಿ ಪ್ಲಾಂಟೇಷನ್ ಇದೆ. ನಂದು ಪ್ಲಾಂಟೇಷನಲ್ಲೂ ನನಗೆ ದುಡ್ಡು ಬರುತ್ತೆ. ಪ್ಲಸ್ಸು ಸಣ್ಣ ಪುಟ್ಟದು ಕಾಫಿಗೆ, ಯಾಕೆಂದರೆ ಕಾಂಟ್ಯಾಕ್ಟ್ ಇರೋದ್ರಿಂದ ಪಬ್ಲಿಕ್ಸು ಒಂದು 10 ಚೀಲ 5 ಚೀಲ ಕಾಫಿ ಇದ್ದರೆ ಕ್ಯಾಶ್ ಬೇಕು ಅಂದರೆ ನನ್ನ ಹತ್ರ ಇಮಿಡಿಯೇಟ್ ಬರ್ತಾರೆ. 100 ರೂಪಾಯಿ 200 ರೂಪಾಯಿ ಕಡಿಮೆಗೆ ತೊಗೋತೀವಿ. ಅದು ಚೆನ್ನಾಗಿದೆ. ಬಿಸ್ನೆಸ್ಸು ಅಗ್ರಿಕಲ್ಚರು ಹೋರಾಟ ಮಾಡೋರಿಗೆ ಕಾಲ ಇದೆ ಸರ್ ಅಷ್ಟೇ. ನೀವು ಅದೇ ನೀವು ಎಂಪ್ಲಾಯ್ ಆಗಿದ್ರೆ ಸರ್, ಬೆಳಗ್ಗೆ 7 ಗಂಟೆಗೆ ಹೋಗಿ ಆಫೀಸ್ಗೆ ಹೋಗಿ ಕೆಲಸ ಮಾಡಿ ರಾತ್ರಿ 7 ಗಂಟೆವರೆಗೆ ಕೆಲಸ ಮಾಡಿದ್ರು ನಿಮಗೆ ಅವನು ಕೊಡೋದು ಏನು, ನನಗೆ 40,000 ಕೊಡ್ತಿದ್ದ ಅದೇ 40,000 ಕೊಡ್ತಾನೆ. ಅದೇ ನೀವು ಹೊರಗಡೆ ಬಂದು ನಿಮ್ಮದೇ ಬಿಸ್ನೆಸ್ಸೋ ನಿಮ್ಮದೇ ಅಗ್ರಿಕಲ್ಚರೋ ನೀವೇ ಕೂಲಿನೋ ಏನಾದರೂ ಮಾಡಿ, ಕೂಲಿ ಮಾಡಿದ್ರು ನಿಮ್ಗೆ ಎಫರ್ಟಿಗೆ ತಕ್ಕನೇ ಆದಾಯ ಸಿಗುತ್ತೆ. ಈಗ ನಂದು ಹಾಗೇನೆ, ನಾನು ಬೆಳಗ್ಗೆ 6 ಗಂಟೆಯಿಂದ ನಾನು 6 ಗಂಟೆಗೆ ಬರ್ತಾರೆ ಗೊಬ್ಬರ ನನಗೆ ಲೋಡ್ ಮಾಡಿಸ್ಕೊಡು ಅಂತ. ರಾತ್ರಿ 12 ಗಂಟೆಗೂ ಬರ್ತಾರೆ ನಮಗೆ ಗೊಬ್ಬರ ಬೇಕು ಅಂತೇಳಿ. ನಾವೆಲ್ಲರಿಗೂ ಗೊಬ್ಬರ ಕೊಡ್ತೀವಿ. ಈಗ ಹೇಗಾಗಿದೆ ಅಂದರೆ 6 ಗಂಟೆಯಿಂದ 12 ಗಂಟೆಗೂ ನಾವು ಕೆಲಸ ಮಾಡೋದ್ರಿಂದ ಕೆಪಾಸಿಟಿ, ನೀನು ದುಡಿಯೋ ಕೆಪಾಸಿಟಿ ನನಗೆ, ನೀವು ಎಷ್ಟು ದುಡಿತೀರಿ ಅಷ್ಟು ಆದಾಯ.
ಅದೇ ಎಂಪ್ಲಾಯ್ ಆಗಿದ್ರೆ ಸರ್ ನೀವು ಎಷ್ಟೇ ದುಡೀರಿ, ಅವನ ಮನೆ ಎಷ್ಟೇ ಕೂಲಿ ಮಾಡಿ ನೀವು ಬೆಳಗಿನ ಸಂಜೆಗೆ ಒಂದು ಮತ್ತೆ ಅವನ ಹತ್ರ ಬೈಸ್ಕೊಳ್ಳೋದೆ ಇನ್ಕಂಪ್ಲೀಟೇ, ಅವನಿಗೆ ತೃಪ್ತಿ ಆಗಲ್ಲ. ಯಾಕ್ರಿ ಅದೊಂದು ಮಾಡಿಲ್ಲ ಅಂತ ಮತ್ತೆ ಕೇಳ್ತಾನೆ. ಆದರೆ ಇಲ್ಲಿ ನನಗೆ ಯಾರು ಕೇಳೋರಿಲ್ಲ, ನಾನೇ ಬಾಸು, ನಾನೇ ಸಾವ್ಕಾರ, ನಾನೇ 4 ಜನಕ್ಕೆ ಊಟ ಹಾಕ್ತೀನಿ, 4 ಜನಕ್ಕೆ ಸಂಬಳ ಕೊಡ್ತೀನಿ. ಆದರೆ ಅಲ್ಲಾಗಲ್ಲ ಸರ್, ಅವ್ನು ಹೇಳಿದ್ ಕೇಳಬೇಕು. ಆದರೆ ಏನು ಮಾಡ್ತೀರಿ ಇವತ್ತು ನೋಡಿ, ನಾನು ಯಾವ ಥರ ಇದ್ದೀವಿ ಅಂದರೆ ನಾವೇ 4 ಜನಕ್ಕೆ ಕೆಲಸ ಕೊಟ್ಟು ಅವ್ರ ಕೆಲಸ ತೃಪ್ತಿ ಇದ್ರೆ ನನಗೆ ಅನುಭವ ಇದೆ. ಯಾಕೆ ಗೊತ್ತಾ, ಕೂಲಿ ಮಾಡೋರ ಪರಿಸ್ಥಿತಿ ಹೇಗಿದೆ ಅಂತೇಳಿ. ಅದಕ್ಕೆ ನಾನು ಹೇಳೋದು, ನೀವು ಕೂಲಿ ಮಾಡೋದಕ್ಕಿಂತ ನೀವು ಸ್ವಂತ ಉದ್ಯೋಗ ಮಾಡಿ, ನಿಮಗೆ ನಿಮ್ಮ ಕೆಪಾಸಿಟಿ ಎಷ್ಟು ಮೂಟೆ ಹೊರ್ತೀರೋ ಅಷ್ಟು ದುಡ್ಡು ಸಿಗುತ್ತೆ. ನೀವು ಒಂದು ಕಂಪ್ನಿಲಿ ಕೆಲಸಕ್ಕೆ ಸೇರ್ಕೊಂಡು ಎಷ್ಟು ಮೂಟೆ ಹೊತ್ತರೋ ಅಷ್ಟೇ ದುಡ್ಡು ನಿಮಗೆ. ಬೆಳಗಿಂದ ಸಂಜೆ ಹೊತ್ತು 1,000 ಕೊಡೋದು. ಇಲ್ಲಿ 1,200 ಬೇಕಾದ್ರೂ ದುಡಿಬೋದು, 2,000 ಬೇಕಾದ್ರೂ ದುಡಿಬೋದು, 300 ಇದೆ ಒಂದು ದಿವಸ. ಅದಕ್ಕೇ ನನ್ನ ಇದು ಇಷ್ಟೇ. ನಾನಿವತ್ತು ಸರ್ವೈವ್ ಆಗಿ ಅದ್ರಲ್ಲಿ ಗೆದ್ದಿದ್ದೀನಿ, ತುಂಬ ಸಮೃದ್ಧಿಯಾಗಿದ್ದೀನಿ. ನಾನು ಎಲ್ಲರಿಗೂ ಇದನ್ನೇ ಹೇಳೋದು, ಸ್ವಂತ ಮಾಡಿ ಏನೇ ಮಾಡೋದ್ರೂ ನೀವು ಎಫರ್ಟ್ ಆಗಿ ನೋಡಿ. ಆಮೇಲೆ ನೀವು ಕೆಲಸಕ್ಕೆ ಸೇರಿಕೊಂಡೆ ಅಂತ ಇಟ್ಕೊಳ್ಳಿ, ನಿಮಗೆ ಕೆಲಸಕ್ಕೆ ಸೇರಿದರೆ ನಿಮಗೆ ಲೈಫಿಗೆ ಪ್ರೈವೇಟ್ ಲೈಫ್ ಇಲ್ಲ. ನಿಮಗೆ ನಿಮ್ಮ ತಂದೆ ಹುಷಾರಿಲ್ಲ ಅಂದರೂ ನಿಮ್ಮನ್ನು ಯಾರೂ ಕಳಿಸಲ್ಲ. ಇವತ್ತಿಲ್ಲ ಸರ್ ಹೋಗೋಕ್ಕಾಗಲ್ಲ, ನೀವು ಈ ಕೆಲಸ ಇದೆ ಅಂತ ನಿಮಗೆ ಹೇಳ್ತಾನೆ. ಅದೇ ಮಕ್ಕಳಿಗೆ ಹುಷಾರಿಲ್ಲ ಅಂದರೂ ನಿಮಗೆ ಕೇಳಲ್ಲ. 1 ಗಂಟೆ ಬೇಗ ಹೋಗ್ತೀನಿ ಅಂದರೆ ಇಲ್ಲ ಆಗಲ್ಲ ಅಂತ ಹೇಳ್ತಾರೆ. ಈಗ ಅದೇ ನಿಮ್ಮ ಓನ್ ಆದರೆ ನೀವು ಏನು ಬೇಕಾದರೂ ಮಾಡಿ, ಯಾರನ್ನೋ ಬೇರೆ ಡೆಪ್ಟೇಟ್ ಮಾಡ್ಕೊಂಡು ನಿಮ್ಮ ಕೆಲಸ ಮಾಡ್ಕೋಬೋದು. ಇಲ್ಲ ಹೆಂಡ್ತಿ ನೋಡ್ಕೋತಾರೆ, ಇಲ್ಲ ಮಕ್ಕಳು ನೋಡ್ಕೋತಾರೆ, ನಿಮ್ಮ ತಂದೆ ನೋಡ್ಕೋತಾರೆ ನಿಮ್ಮದು ವ್ಯವಹಾರನ. ಅಲ್ಲ ಆಗಲ್ಲ ಕಂಪ್ನಿ ಕೆಲಸಕ್ಕೆ ಸೇರ್ಕೊಂಡು. ಅದರಲ್ಲೇ ಎಸ್ಪೆಷಲಿ ಇನ್ ಪ್ರೈವೇಟ್ ಕಂಪ್ನಿ. ನೀವು ಗೌರ್ಮೆಂಟ್ ಜಾಬ್ ಆದರೆ ಓಕೆ ಬಿಡಿ, ಏನೋ ನಡೆಯುತ್ತೆ. ಆದರೆ ಆ ಥರ ಆಗಲ್ಲ ಪ್ರೈವೇಟ್ ಕಂಪ್ನಿಗಳಲ್ಲಿ. ಅದು ನನ್ನ ಎಕ್ಸ್ಪೀರಿಯನ್ಸ್ ಅಷ್ಟೇ. ನಿಮಗೆ ದುಡ್ದಷ್ಟು ಆದಾಯ ಇದೆ, ನೀವು ಎಷ್ಟು ತಾಕತ್ತಿದೆಯೋ ಅಷ್ಟು ದುಡೀರಿ. ಹಾಗೆ ನಾನು ಇವತ್ತು ಸರ್ವೈವ್ ಆಗಿದ್ದೀನಿ ದುಡ್ದು. ಈಗ ಪ್ರಾರಂಭದಲ್ಲಿ ಕಾಫಿ ಉದ್ಯಮದಲ್ಲೇ ನೀವು ಕೆಲಸವನ್ನ ಅರಸ್ಕೊಂಡು ಹೋದ್ರಿ, ಯಾಕೆ ಅಲ್ಲಿಗೆ ಹೋದ್ರಿ? ಕಾಫಿ ಉದ್ಯಮ ಅಂತಲ್ಲ ಸರ್, ನಾನು B.Ed ಮುಗೀತು. B.Ed ಮುಗಿದ ತಕ್ಷಣ ನನಗೆ ಮನೆಗೆ ಬಂದೆ. ಮನೆಯಲ್ಲಿ ಏನಾಯ್ತು, ನಮ್ಮ ಅಣ್ಣ ಇದ್ರು, ನಮ್ಮ ಅಪ್ಪ ಇದ್ರು. ಸಾಕು, ಇನ್ನು ಒಬ್ರು ಪೇಟೆಗೆ ಹೋಗಿ ಅಂತ ನಮ್ಮ ಅಪ್ಪ ಅಂದರು. ಪೇಟೆಗೆ ಹೋಗಿ ಎಲ್ಲರೂ ನಿನ್ನ ಕೆಲಸಕ್ಕೆ ಸೇರ್ಕೋ, ಸಾಕು, ಇಲ್ಲಿ ಒಬ್ಬರಿಗೆ ನಮ್ಮ ಜಮೀನಿರೋ ಸಾಕು, ಮೇಂಟೈನ್ ಮಾಡೋಕ್ಕಾಗಲ್ಲ, ಸುಮ್ಮನೆ ಯಾಕೆ ಅಂತೇಳಿ. ಆಮೇಲೆ ಇಲ್ಲ ನಮ್ಮ ಚಿಕ್ಕಪ್ಪ ಇನ್ನು ಯಾರೋ ಸೇರ್ಕೊಂಡು ನನಗೊಂದು ಕೆಲಸ ಅಂತ ಕೊಡಿಸಿದ್ರು, ಡೈಲಿ ವೇಜಸ್ಸಲ್ಲಿ ಮಾಡಿದೆ. ಅದನ್ನು ನನಗೆ ತೃಪ್ತಿ ಇರಲಿಲ್ಲ. ಯಾಕೆ ಅಂದರೆ ನನ್ನ ತಂದೆ ಜೊತೆ ನಾನು ಬೆಳೆದಿದ್ದು ಅಂದರೆ ಬಿಸ್ನೆಸ್ಸಲ್ಲೇ ಬೆಳೆದವರು. ತೋಟ ಗದ್ದೆ ನೋಡಿಕೊಂಡು ಪ್ಲಸ್ ನಮ್ಮ ಅಪ್ಪನ ಬಿಸ್ನೆಸ್ಸು ನೋಡ್ಕೊಂಡು ನಾವು ಇದ್ದವ್ರೆ. ಆದ್ರೆ ಏನು ಮಾಡ್ತೀರಾ, ಏನೋ ಮನೆ ಕಮಿಟ್ಮೆಂಟು ಅಂತೇಳಿ ಹೊರಗಡೆ ಕಳಿಸಿದ್ರು, ನಾನು ಹೋಗ್ಬಿಟ್ಟೆ. ಮತ್ತೆ ವಾಪಸ್ ಬಂದೆ ಸರ್ 98ಅಲ್ಲಿ. 98ಅಲ್ಲಿ ಬಂದು 2001ವರೆಗೂ ಮತ್ತೆ ತೋಟದಲ್ಲೇ ದುಡಿಮೆ ಮಾಡಿದೆ, ತೋಟ ಬಿಸ್ನೆಸ್ಸಲ್ಲೇ ಇದ್ದೆ. ಅದೇನಾಯಿತು, ಅದು ಏನೋ ಅಚಾನಕ್ಕು ನಮ್ಮ ಬ್ರದರ್ ಪ್ಲ್ಯಾನು, ನನ್ನ ಪ್ಲ್ಯಾನು ಏನೋ ನನಗೂ ಅರ್ಥ ಆಗಲಿಲ್ಲ. ಮತ್ತೆ 2001ಅಲ್ಲಿ ನನ್ನನ್ನು ಹೊರಗಡೆ ಕೆಲಸ ಕಳಿಸಿದ್ರು. ಮತ್ತೆ ಕೆಲಸಕ್ಕೆ ಹೋದೆ. ಅದು ನನ್ನ ತಪ್ಪು ಅವ್ರ ತಪ್ಪು ಇವತ್ತು ಅರ್ಥ ಆಗಿಲ್ಲ. ಮತ್ತೆ ನನ್ನ ಬಿಡಲಿಲ್ಲ, ನನ್ನ ಕೈ ಹಿಡಿದು ದೇವರು ಮತ್ತೆ ವಾಪಸ್ಸು 2019ಕ್ಕೆ ನಾನು ವಾಪಸ್ ಕರ್ಕೊಂಬಂದ. B.Ed ಮಾಡಿದ್ರಿ, ಎಲ್ಲಾದ್ರೂ ಶಿಕ್ಷಕರಾಗ್ಬೋದಿತ್ತಲ್ವಾ? B.Ed ಮಾಡಿ ಶಿಕ್ಷಕನಿಗೆ ಸರ್ ಅಪ್ಲಿಕೇಶನ್ ಹಾಕಿದ್ದೆ. 1-2 ಸರಿ ನಾನು ಎಂಟ್ರೆನ್ಸ್ ಬರೆದೆ, ಸೆಲೆಕ್ಟ್ ಆಗಲಿಲ್ಲ. ಇನ್ನು ಶಿಕ್ಷಕ ಆಗಬೇಕು ಅಂತ ಸರ್ ಎಲ್ಲಿ ಪ್ರೈವೇಟ್ ಕಾನ್ವೆಂಟ್ಗೆ ಹೋದ್ರೂ ನಿಮಗೆ ಕೊಡ್ತಿದ್ದು 500 ರೂಪಾಯಿ ಸಹಾಯಧನ ಅಂತ ಕೊಡ್ತಿದ್ರು, ಬಿಟ್ಟರೆ ಸಂಬಳ ಅಂತ ಕೊಡ್ತಿರಲಿಲ್ಲ ಸರ್. 95 ನಂದು ಕಂಪ್ಲೀಟ್ B.Ed. 95 ಕಂಪ್ಲೀಟ್ ಆದಾಗ ಪ್ರೈವೇಟ್ ಕಾನ್ವೆಂಟ್ಗಳು ಸ್ವಲ್ಪನೇ ಇತ್ತು, ಇಷ್ಟೊಂದು ಇರಲಿಲ್ಲ. ಇಷ್ಟೊಂದು ದೊಡ್ಡ ಅಗಾಧವಾಗಿ ಕಾನ್ವೆಂಟ್ಗಳು ಬೆಳೆದಿರಲಿಲ್ಲ. ಅವಾಗ ಏನಾಯಿತು, ನೀವು ಎಲ್ಲರೂ ಪ್ರೈವೇಟ್ ಸ್ಕೂಲ್ಗೆ ಹೋದರೆ 800 ರೂಪಾಯಿ 1000 ರೂಪಾಯಿ ಸಹಾಯಧನ ನಿಮಗೆ ಪರ್ಮನೆಂಟ್ ಆಗುತ್ತೆ ರೀ ಕೆಲಸ ಮಾಡಿ ಅನ್ನೋರು. ನನಗೆ ಆ 500 ರೂಪಾಯಿ 1000 ರೂಪಾಯಿ ನಾನು ಮನೇಲಿ ಸಮೃದ್ಧಿ ಆಗಿದ್ದವ್. ನಮ್ಮ ಮನೇಲಿ ಕುಟುಂಬದಲ್ಲಿ ನಾವು ಚೆನ್ನಾಗಿದ್ದವ್ರು, ಫ್ಯಾಮಿಲಿನೇ. ಹಾಗಾಗಿ ನಾನು ಆ ವೃತ್ತಿಗೆ ಹೋಗಲಿಲ್ಲ. ಆಮೇಲೆ ಯಾವುದೋ ಕಾಫಿ ಕಂಪ್ನಿಗೆ ಹೋಗಿ ಸೇರ್ಕೊಂಡೆ. ಕಾಫಿ ಕಂಪ್ನಿಲಿ ಒಂದು 2-3 ವರ್ಷ ಅದು ಸರ್ವೈವ್ ಆಗಲಿಲ್ಲ, ವಾಪಸ್ ಬಂದಿದ್ದೆ. 98ಅಲ್ಲಿ ವಾಪಸ್ ಬಂದೆ. 98ಅಲ್ಲಿ ವಾಪಸ್ ಬಂದು ಮತ್ತೆ 2001ಅಲ್ಲಿ ಸೇರಿಕೊಂಡೆ. ಮತ್ತೆ 2019ಅಲ್ಲಿ ನಾನು ರಿಟರ್ನ್ ಆಗಿ ಮನೆಗೆ ಬಂದಿದ್ದೀನಿ ಸರ್. ಈಗ ಮನೇಲಿದ್ದೀನಿ. ಈಗ ಕಾಫಿ ಕ್ಯೂರಿಂಗ್ ಅಲ್ಲಿ ಅನೇಕ ವರ್ಷಗಳ ಕಾಲ ನೀವು ಕೆಲಸವನ್ನ ಮಾಡಿದ್ರಲ್ಲ, ಅಲ್ಲಿ ಅನುಭವಗಳನ್ನ ಹೇಳಿದ್ರಿ ತಾವು. ಆದ್ರೂ ಕೂಡ ವ್ಯಾವಹಾರಿಕವಾಗಿ ಏನ್ ಕಲೀಲಿಕ್ಕೆ ಸಾಧ್ಯ ಆಯ್ತಲ್ಲಿ? ವ್ಯಾವಹಾರಿಕ ಅಂದ್ರೆ ಸರ್, ಈಗ ಒಂದು ಬ್ಯಾಂಕ್ ವ್ಯವಹಾರ, ಜನಗಳ ಜೊತೆ ಯಾವ ತರ ವ್ಯವಹಾರ ಮಾಡಬೇಕು, ಜನ ಹೇಗೆ ಮೋಸ ಮಾಡ್ತಾರೆ, ಇಲ್ಲ ಪ್ರಾಫಿಟ್ ಹೇಗೆ ಮಾಡಬೇಕು, ಆಮೇಲೆ ಆಫೀಸ್ ನೇಚರ್, ಆಫೀಸ್ನ ಯಾವ ತರ ನಡೆಸಬೇಕು, ಕೊಟ್ಟು ತಗೊಂಡು ಹೇಗೆ ಮಾಡಬೇಕು ಅಂಥದ್ದೆಲ್ಲ ನನ್ಗೊಂದು ನಾಲೆಡ್ಜ್ ಬಂತು ಸರ್ ಅಲ್ಲಿ ತುಂಬಾ ಚೆನ್ನಾಗಿ. ಅದೊಂದು ಹೇಳ್ಬೋದು ಸರ್. ವ್ಯಾವಹಾರಿಕ ನಾಲೆಡ್ಜ್ ಬರುತ್ತೆ, ಬ್ಯಾಂಕ್ ವ್ಯವಹಾರ ಹಿಡಿದು ಜನಗಳ ಹತ್ರ ಯಾವ ತರ ಟ್ರೀಟ್ ಮಾಡಬೇಕು, ಯಾವ ತರ ಮಾತಾಡಿಸ್ಬೇಕು, ಅದು ಬರುತ್ತೆ. ನಾವಿಲ್ಲ ಅಂದ್ರೆ ಹಳ್ಳಿಲೇ ಇದ್ಕೊಂಡ್ರೆ ಹೋಗಲ್ಲೋ ಬರಲ್ಲೋ ಇಂಥನ ಜನ ಜೊತೆ ಮಾತಾಡ್ಕೊಂಡಿರ್ತೀವಿ. ಅದೇ ನೀವು ಆ ಕಂಪನಿ ಅಂತ ಹೋದ್ರೆ ಆಗಲ್ಲ. ಕಂಪನಿ ಅಂತ ಹೋದ್ರೆ ನಿಮ್ಗೆ ಅಲ್ಲಿದೆ ಒಂದು ಸಿಸ್ಟಮ್ ಅಂತ ಇರುತ್ತೆ. ಆ ಸಿಸ್ಟಮ್ ಒಳಗಡೆ ನಾವಿದ್ದು ಈಗ ಒಂದು ಸಿಸ್ಟಮ್ ಅಂತ ಕಲ್ತ್ಕೊಂಡಿದೀವಿ. ಅದೆಲ್ಲವೂ ಹೆಲ್ಪ್ ಆಗಿರೋದ್ರಿಂದನೇ ಇವತ್ತು ನನ್ನ ಬಿಸ್ನೆಸ್ ಸಕ್ಸಸ್ ಆಗಿ ನಾನು ನನ್ನ ಕಾಲ ಮೇಲೆ ನಿಂತ್ಕೊಂಡು ಸಮೃದ್ಧಿ ಆಗಿದ್ದೀನಿ ಸರ್. ಪೇಟೆಗಳಿಗೆ ಹೋಗೋ ಅಂಥದ್ದು ಸುಲಭ, ಬಿಟ್ಟು ಬರೋದು ಭಾರಿ ಕಷ್ಟ. ಯಾಕೆ ಅಂತಂದ್ರೆ ಸಾಕಷ್ಟು ಸೌಕರ್ಯ ಇರುತ್ತೆ, ಮತ್ತು ಪೇಟೆಗೆ ಹೊಂದ್ಕೊಬಿಟ್ಟಿರ್ತೀವಿ, ಒಂದಷ್ಟು ಬೇರೆ ಬೇರೆ ಥರದ್ದು ಕೂಡ ಕಲ್ತ್ಕೊಂಡಿರ್ತೀವಿ. ಹಾಗಾಗಿ ಬಿಟ್ಟು ಬರೋಕೆ ಅಷ್ಟು ಮನಸ್ಸು ಒಗ್ಗೋದಿಲ್ಲ.
ಒಂದ್ ಸ್ವಲ್ಪ ದೊಡ್ಡ ಮನಸ್ಸೇ ಮಾಡ್ಬೇಕಾಗುತ್ತೆ. ಹೆಂಗ್ ಮಾಡಿದ್ರಿ ಅದನ್ನ? ಇಲ್ಲ ಸರ್, ನಾನು ಫಸ್ಟ್ ಆಫ್ ಆಲ್ ಕಂಪ್ನಿಯಲ್ಲಿ ಇರುವಾಗನೇ ನನ್ನ ಒಂದು ಕಾಲು ಹೊರಗಡೆ ಇಟ್ಟಿದ್ದೆ. ಆದರೆ ಏನು ಮಾಡಲಿ, ನನ್ನ ಪತ್ನಿ ಒಪ್ತಿರ್ಲಿಲ್ಲ. ಪಾಕೆಟ್ ಮನಿ 50,000 ದುಡ್ಡು ಬರ್ತಿದೆ, ಕೆಲಸ ಬಿಡೋಕೆ ಒಪ್ಪಲ್ಲ. ನನ್ನ ಕೊಲೀಗ್ಸು, ಯಾರಿಗೆ ಕೊಡ್ತಾರೆ ನಿಮ್ಗೆ 50,000 ದುಡ್ಡು, ಬಿಟ್ಟು ಹೋಗ್ತೀನಿ ನಿಂತೀರಾ? ನಮ್ಮ ಅಪ್ಪ ಅಮ್ಮ ಮನೆಗೆ ಸೇರಿಸಲ್ಲ. ಏನು ಮಾಡಬೇಕು ಪರಿಸ್ಥಿತಿ, ಬರೋಕ್ಕೆ ಆಗಿರಲಿಲ್ಲ. ಏನೋ ಹೇಳಿದ್ನಲ್ಲ ಸರ್, ನಾನು ಬರಲೇಬೇಕಿತ್ತು. ಬರೋಕ್ಕೆ ಈ ಥರ ನನ್ನ ವೈಫು ನನ್ನ ಫ್ಯಾಮಿಲಿ ಸಪೋರ್ಟ್ ಮಾಡಿರಲಿಲ್ಲ. ಅದರಲ್ಲಿ ಏನಾಯಿತು, ಅಚಾನಕ್ಕಾಗಿ ನಾನು ನನ್ನ ಟರ್ಮಿನೇಟ್ ಮಾಡಿದ್ರಿಂದ ವಿಧಿ ಇಲ್ಲ, ನಾನು ನೀರು ಬಿಟ್ಟು ಭೂಮಿಲಿ ಬದುಕಲೇಬೇಕು. ಬರಡು ಭೂಮಿಲಿ ಬದುಕಿ ಇವತ್ತು ನಾನು ಅದನ್ನೇ ನೀರು ಸೇರ್ಕೊಂಡಲ್ಲಿಗೆ ನಾನು ಕೆರೆಯಲ್ಲಿ ಈಜೋಡಿತಾ ಇದ್ದೀನಿ. ನಾನು ಟೌನ್ ಲೈಫು ಗೊತ್ತಿದೆ ನನಗೆ, ಯಾವ ಜನ ಒಪ್ತಾರೆ, ಮಕ್ಕಳ ಎಜುಕೇಷನ್ನು ಅಲ್ಲಿ ತುಂಬ ಚೆನ್ನಾಗಿರುತ್ತೆ ಅಂತೇಳಿ. ಆದರೆ ನಾನು ಒಂದು ಕಾಲ ಹಿಂದೆನೇ ಇಟ್ಟವನು ಸರ್. ನಾನು ಹಿರಿಯರು ಒಂದು ಮಾತು ಹೇಳ್ತಿರ್ತಾರೆ, ಆಗೋದೆಲ್ಲ ಒಳ್ಳೇದಕ್ಕೆ ಅಂತ ಹೇಳಿ. ಟರ್ಮಿನೇಟ್ ಆಗಿದ್ದು ಕೂಡ ಒಂಥರ ಒಳ್ಳೇದೇ ಅಂತ ಅನ್ಸುತ್ತೆ. ಸತ್ಯವಾಗ್ಲೂ ಹೇಳ್ತೀನಲ್ಲ ಸರ್, ನಾನು ಟರ್ಮಿನೇಟ್ ಮಾಡದೇ ಇದ್ದೀರಿ. ಇವತ್ತು ಹೇಳಿದ್ನಲ್ಲ, ನಾನು ತಗೊಳತ್ತಿದ್ದು 40-45 ಸಾವಿರ, ಓಲೆ ಇವತ್ತು 60,000ಕ್ಕೆ ಬರ್ತಿದ್ದೆ ಅಂತ ಇಟ್ಕೊಳ್ಳಿ. 60,000ಕ್ಕೆ 50,000ಕ್ಕೆ ಒಂದು 10,000 ಬಾಡಿಗೆ ಕಟ್ತಿದ್ದೆ. ಇನ್ನು ಮಕ್ಕಳ ಖರ್ಚು 10,000 ರೂಪಾಯಿ, 20,000 ರೂಪಾಯಿ, 30,000 ರೂಪಾಯಿ ಖರ್ಚಾಗ್ತಿತ್ತು. ಇನ್ನೊಂದು 20-25 ಅದರಲ್ಲಿ PF OT ಅದು ಇದು ಟ್ಯಾಕ್ಸ್ ಎಲ್ಲ ಹೋಗಿ ನನಗೆ ಉಳಿತಿದ್ದು 10,000 ರೂಪಾಯಿ ದುಡ್ಡು ನಿಜವಾಗ್ಲೂ. ನನಗೆ ಆಮೇಲೆ ಇಲ್ಲಿ ಬಂದ ಸರ್, ನಾನು ಇಲ್ಲಿ ಬಂದೆ, ಗ್ರಾಮ ಪಂಚಾಯತಿ ಎಲೆಕ್ಷನ್ ನಿಂತ್ಕೊಂಡೆ, 4 ಜನಕ್ಕೆ ಬೇಕಾದೆ. ಎಲೆಕ್ಷನ್ ನಿಂತ ನಾನು ಸೋತೆ ಬಿಡಿ, ಅದು ಬೇರೆ ವಿಷಯ. ಆಮೇಲೆ ನನ್ನ ವೈಫನ್ನು ಎಜುಕೇಟೆಡು, ಅವಳು BA LLB. ಅವಳನ್ನ ಒಂದೊಂದು ಸಮಾಜದ ಸೇವೆಗಳಿಗೆ ಅಂದರೆ ಬೆಳಗಾರರ ಸಂಘಕ್ಕೆ ಡೈರೆಕ್ಟ್ರ್ ಮಾಡಿದೆ. ಅಲ್ಲಿಂದ ಇನ್ನೂ ಒಂದು 2-3 ಸಂಸ್ಥೆಗಳಿಗೆ ಅವಳು ಕನ್ನಡ ಸಾಹಿತ್ಯ ಪರಿಷತ್ತಲ್ಲಿ ಅವಳು ಕಾರ್ಯದರ್ಶಿ ಆಗಿದ್ಲು. ನನಗೆ ಯಾರೋ ಫೋನ್ ಮಾಡಿ ಹೇಳಿದ್ರು, ನಾನು ಹೆಂಡತಿ ಫೋಟೋ ನೋಡಿದಾಗ, ಊರು ಬಿಟ್ಟು ಟೌನ್ಗೆ ಹೋಗ್ತಾರೆ, ನೀವು ಟೌನ್ ಬಿಟ್ಟು ಹಳ್ಳಿಗೆ ಬಂದು ಸರ್ವೈವ್ ಆಗಿದ್ದೀರಾ ಅಂತೇಳಿ ನಿಜವಾಗ್ಲೂ ಫೋನ್ ಮಾಡಿ ಹೇಳಿದ್ರು ನನಗೆ. ನಾನು ಫೋಟೋಗೆ ಶೇರ್ ಎಲ್ಲ ಮಾಡಿದ್ ನೋಡಿ, ಕೆಟ್ಟು ಪಟ್ನಾ ಸೇರಿ ಅಂತಾರೆ, ನೀವು ಕೆಟ್ಟು ಹಳ್ಳಿ ಸೇರಿದ್ದೀರಾ ಅಂತೇಳಿ. ಕೃಷಿ ಕೆಲಸಗಳು ಹೇಗೆ ನಡೀತಾ ಇದಾವೆ, ಮತ್ತೆ ತೋಟವನ್ನ ಹೇಗೆ ನಿರ್ವಹಣೆ ಮಾಡ್ತಾ ಇದ್ದೀರಿ? ಕೃಷಿ ಕೆಲಸ ನಮ್ಗೇನು ಹೊಸದಲ್ಲ ಸರ್, ಬೈ ಬರ್ತಿಂದ ನಾವು ಇಲ್ಲೇ ಇದಿರೋದು. ನಮ್ಗೆ ಅಲ್ಲಿ ಕಲ್ಚರು ಹೇಗೆ ಕೆಲಸ ಮಾಡ್ಬೇಕು, ಲೇಬರ್ ಪ್ರಾಬ್ಲಮ್ ಇದೆ. ಆದ್ರೂ ನಾವೇ ಕೆಲಸ ಮಾಡ್ಕೊಂಡು ಏನೋ ಇದ್ದಿದ್ರಲ್ಲಿ ಡಬಲ್ ಕೊಟ್ಕೊಂಡು ತ್ರಿಬಲ್ ಕೊಟ್ಕೊಂಡು ಲೇಬರ್ಗೆ ನಾವು ಮಾಡ್ತಾ ಇದ್ದೀವಿ ಇವತ್ತು. ಆದರೆ ಆಗುತ್ತೆ, ಯಾವುದೂ ಸಾಧ್ಯವಿಲ್ಲ ಅಂತ ಇಲ್ಲ ಸರ್. ಕೃಷಿ ಚಟುವಟಿಕೆ ಎಲ್ಲ ನಿಜವಾಗ್ಲೂ ತುಂಬ ಚೆನ್ನಾಗಿ ನಡೀತಾ ಇದೆ. ಒಳ್ಳೆ ರೇಟ್ ಇದೆ, ಮಾರ್ಕೆಟು ಚೆನ್ನಾಗಿದೆ, ಜನ ಹತ್ರ ದುಡ್ಡಿದೆ, ಬಿಸ್ನೆಸ್ಸು ಚೆನ್ನಾಗಿ ನಡೆಯುತ್ತೆ. ದುಡ್ಡಿದೆ ಸರ್ ಜನಗಳ ಹತ್ರ, ನಾವು ಕಿತ್ಕೊಳ್ಳೋದು ಕಲಿಬೇಕಷ್ಟೇ. ಯಾವ ಥರ ನೀವು ಕೀಳ್ತೀರಾ ಅದು ಜನಗಳ ಹತ್ರ ದುಡ್ಡು ಹೇಗಿದೆ. ನಾನು ಇನ್ನು ಗೊಬ್ಬರದಾಯ್ತು, ಇವಾಗ ನೆಕ್ಸ್ಟ್ ಸ್ಟೆಪ್ ನಾನು ಹಾರ್ಡ್ವೇರ್ಗೆ ಹೋಗ್ಬೇಕು ಅಂತಿದ್ದೀನಿ ಸರ್. ಹಾರ್ಡ್ವೇರ್ಗೆ ಹೋಗಲೇಬೇಕು, ಯಾಕೆ ಅಂದರೆ ಮಾರ್ಕೆಟ್ ಇರೋದೇ ಅದ್ರ ಮೇಲೆ ಸರ್. ಜನಗಳ ಹತ್ರ ದುಡ್ಡು ಎಕ್ಸಸ್ ಆಗಿ ಬಂತು ಅಂದರೆ ಅವ್ರು ಇವತ್ತು ಮನೆ ಚೇಂಜ್ ಮಾಡ್ತಿದ್ದಾರೆ. ಹಂಚಿನ ಮನೆ ತೆಗೆದು RCC ಮನೆಗೆ ಹೋಗಿದ್ದಾರೆ, ಎಲ್ಲರೂ ಹೋಗ್ತಾ ಇದ್ದಾರೆ. ಇವತ್ತು ಒಳ್ಳೆ ಮಾರ್ಕೆಟಿಂಗು ಬಿಸ್ನೆಸ್ಸು ಹಳ್ಳಿಲಿ ಮಾಡಬೇಕು ಅಂತ ಇರೋದ್ರೆ ನಿಮಗೆ ಹಾರ್ಡ್ವೇರ್ಗೆ ನಾನು ಎಂಟ್ರಿ ಆಗಬೇಕು. ನನ್ನ ಫೈನಾನ್ಷಿಯಲ್ಲು ಸ್ಟೇಟಸ್ ಸ್ವಲ್ಪ ಇನ್ನೂ ಚೆನ್ನಾಗಿರಲಿಲ್ಲ, ಹಾಗಾಗಿ ನೆಕ್ಸ್ಟ್ ಹಾರ್ಡ್ವೇರ್ಗೆ ಹೋಗ್ಬೇಕು ಅಂತಿದ್ದೀನಿ. ನೋಡಬೇಕು ಸರ್ ಮುಂದೆ. ಜಮೀನು ಎಷ್ಟಿದೆ ಮತ್ತೆ ಹೇಗೆ ಮಾಡ್ತಾ ಇದ್ದೀರಿ? ಜಮೀನು ಒಂದು 9-10 ಎಕರೆ ತೋಟ ಇದೆ ಸರ್ ನನಗೀಗ. ಸದ್ಯಕ್ಕೆ ಸಾಕು ಸರ್, ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ಆದರೆ ಯಥೇಚ್ಛವಾಗಿ ದುಡ್ಡು ಏನು ಬರುತ್ತೆ ಅಂತಲ್ಲ, ಕಷ್ಟಪಟ್ಟರೆ ನೀವು ಸ್ವಲ್ಪ ತೋಟಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತೀರಾ. ನೀರು ಹೊಡಿಬೇಕು, ಕರೆಕ್ಟಾಗಿ ಗೊಬ್ಬರ ಹಾಕಬೇಕು, ಟೈಮಿಗೆ ಕರೆಕ್ಟಾಗಿ ಕೆಲಸ ಮಾಡಿದ್ರೆ ಒಳ್ಳೆ ಆದಾಯ ಬರುತ್ತೆ. ಇವತ್ತಿನ ಕಾಫಿ ಮಾರ್ಕೆಟಲ್ಲಿ ಬಿಡಿ 3,000 ಕಾಫಿ ಮಾರ್ತಿದ್ವಿ, 12,000ಕ್ಕೆ ಮಾರ್ತಿದ್ವಿ. 4 ಪಟ್ಟು ನಮಗೆ ಎಕ್ಸ್ಟ್ರಾ ದುಡ್ಡು ಸಿಗ್ತಾ ಇದೆ ಇವತ್ತು. ಇದೇ 3 years ಬ್ಯಾಕು ನಾನು 3,500 ರೂಪಾಯಿ ಕಾಫಿ ಮಾರಿದ್ದೆ. ನನಗೆ 200 ಚೀಲ ಕಾಫಿ ಆದರೆ 7.5 ಲಕ್ಷ ಸಿಗ್ತಿತ್ತು. ಇವತ್ತು ಇದೇ 200 ಚೀಲ 300 ಚೀಲ ನಂಗೆ ಕಾಫಿ ಆಗ್ತಾ ಇದೆ. 12 ಮೂರಲಿ 36 ಲಕ್ಷ ಸಿಗ್ತಾ ಇದೆ ಸರ್. ಯಾವ್ದು ಬೆಟ್ರ್ ನೋಡಿ ಸರ್, ನೀವೇ ಯೋಚನೆ ಮಾಡಿ. ಮಾರ್ಕೆಟಲ್ಲಿ ಯಾವುದು, ಈಗ ಅದೇ ಹೇಳೋದಲ್ಲ, ನೀವು ಇಲ್ಲಿ ದುಡ್ದಷ್ಟು ಆದಾಯ ಇದೆ ನಿಮಗೆ. ಇದೇ ಟೌನಲ್ಲಿ ನೀವು ಎಷ್ಟು ದುಡ್ದಿದ್ರು ಇಷ್ಟೇ ಕೊಡ್ತಿದ್ದು ನಿಮಗೆ. 40,000 ಸಂಬಳ 40,000ನೇ ಕೊಡ್ತಿದ್ದು. ಇವತ್ತು 36 ಲಕ್ಷ ನಂಗೆ ಬರ್ತಾ ಇದೆ. ಹಾಗೆ ಅಗ್ರಿಕಲ್ಚರ್ ಚೆನ್ನಾಗಿದೆ ಸರ್, ಬಿಸ್ನೆಸ್ಸು ಚೆನ್ನಾಗಿದೆ, ಅಗ್ರಿಕಲ್ಚರು ಚೆನ್ನಾಗಿ ನಡೀತಾ ಇದೆ. ಈಗ ಬಿಸ್ನೆಸ್ ಮಾಡ್ಕೊಂಡು ಅಗ್ರಿಕಲ್ಚರ್ ಮಾಡೋದು ನಿಮಗೆ ಕಷ್ಟ ಅಂತ ಅನ್ಸಲ್ವಾ? ಬಿಸ್ನೆಸ್ ಅಂದ್ರೆ ಸರ್, ಈಗ ಕೌಂಟರ್ ಬಿಸ್ನೆಸ್ ನಾನು ಕೆಲಸ ಇಲ್ಲ ಅಂದಾಗ ನಾನು ಇರ್ತೀನಿ. ನಾನು ಇನ್ನು ಕಡಿಮೆ ಬಿಸ್ನೆಸ್ ಇದ್ದಾಗ ನನ್ನ ವೈಫು ಕೌಂಟರ್ ಮೇಂಟೈನ್ ಮಾಡ್ತಾರೆ. ಏನಾರಿಗೆ ಎಮರ್ಜೆನ್ಸಿ ಫೋನ್ ಕಾಲ್ಸು ಪೇಮೆಂಟ್ಸ್ ಎಲ್ಲ ನಾನು ನೋಡ್ಕೋತೀನಿ, ಕೌಂಟ್ರು ಅವ್ರು ನೋಡ್ಕೋತಾರೆ. ಹಾಗಾಗಿ ಬಿಸ್ನೆಸ್ಸು ಅಗ್ರಿಕಂತ ಹಿಂಸೆ ಆಗಲ್ಲ. ಕಷ್ಟ ಆಗುತ್ತೆ ಸ್ವಲ್ಪ ದಿವಸ, ಒಳ್ಳೆ ಇನ್ ಟೈಮಿಗೆ ತೋಟದಲ್ಲಿ ಕೆಲಸ ಮಾಡೋಕ್ಕಾಗಲ್ಲ. ಯಾಕೆಂದ್ರೆ ನಾನೇ ಮಾಡಬೇಕು ಅಂತ ಆಗಲ್ಲ, ಲೇಬರ್ ಮೇಲೆ ಡಿಪೆಂಡ್ ಆಗಿ ಮಾಡಿಸ್ಬೇಕಾಗುತ್ತೆ. ಹೀಗಾಗಿ ನನ್ನ ಹೆಂಡತಿ ಸ್ವಲ್ಪ ಸಪೋರ್ಟ್ ಮಾಡ್ತಾರೆ, ಅವರು ಎಜುಕೇಟೆಡ್. ಹಾಗಾಗಿ ತೊಂದರೆ ಇಲ್ಲ ಸರ್, ನಡೀತಾ ಇದೆ. ಈಗ ರಸಗೊಬ್ಬರಗಳನ್ನ ಮಾರಾಟ ಮಾಡ್ತೀರಾ, ಮತ್ತೆ ಕೀಟನಾಶಕ, ರೋಗನಾಶಕ ಇದೆಲ್ಲದನ್ನು ಕೂಡ ನೀವು ಮಾರಾಟವನ್ನ ಮಾಡ್ತೀರಾ ಅಲ್ವಾ? ಸಾಮಾನ್ಯವಾಗಿ ಕೃಷಿಕರು ತಮ್ಮ ಬಳಿಗೆ ಬಂದಾಗ ಹೇಗಿರ್ತಾರೆ, ಈ ಒಂದು ರಾಸಾಯನಿಕಗಳಿಗೆ ಸಂಬಂಧಪಟ್ಟ ಹಾಗೆ ಏನು ತಪ್ಪುಗಳನ್ನು ಮಾಡ್ತಾರೆ, ಹೇಗೆ ಸರಿಪಡಿಸ್ಕೋಬಹುದು ಅವರು?
ಸರ್ ಅವರು ತುಂಬಾ ಅವ್ರಿಗೆ ಏನ್ ಗೊತ್ತಾ ಸರ್, ಇದು ಕುರಿ ಬಂತು ಕುರಿ ಕತೆ ಸರ್. ಜನಗಳಿಗೆ ಗೊಬ್ಬರದಲ್ಲಿ ಏನಿದೆ ಗೊತ್ತಿಲ್ಲ. ಪಕ್ಕದ ತೋಟದನ್ನ ಯಾರು ಹಾಕಿದ್ರೆ ಸರ್, ಅಣ್ಣ ಅವನು ಪಕ್ಕದ ತೋಟದನ್ನ ಅವ್ನ ಗೊಬ್ಬರ ಐತಣ್ಣ ಅದು ಅಂತಾರೆ. ಈ ಮಟ್ಟಕ್ಕೆ ಆಗೋಗ್ಬಿಟ್ಟಿದ್ದಾರೆ. ಜನಗಳಿಗೆ ಏನೂ ಗೊತ್ತಿಲ್ಲ ಸರ್, ಅವ್ರಿಗೆ ನಾಲೆಡ್ಜು ಇಲ್ಲ. ಅದನ್ನ ನಾವು ತುಂಬಬೇಕು. ನೋಡಿ, ಇದರಲ್ಲಿ NPK ಇದೆ, ಇದರಲ್ಲಿ ಫಂಗಿಸೈಡ್ ಇದೆ, ಇದು ಆ ಥರ ಹೇಳಿ ಸ್ವಲ್ಪ ನಾಲೆಡ್ಜು ಕೇಳ್ತಾರೆ. ಈಗ ಯಾಕೆಂದ್ರೆ ನಾನು ಎಜುಕೇಟೆಡು, ನನ್ನ ವೈಫ್ ಎಜುಕೇಟೆಡು, ನಮ್ಮ ಇವತ್ತೂ ಜನ ಸಪೋರ್ಟ್ ಮಾಡ್ತಿದ್ದಾರೆ ನನಗೆ. ನಾನು 2-3 ಕಡೆ ಕೇಳಿದ್ದೀನಿ, ಚೆನ್ನಾಗಿ ಅಡ್ವೈಸ್ ಕೊಡ್ತಾನೆ ಅವನು. ಹೋದರೆ ನಮ್ಮಲ್ಲಿ ಸೊಸೈಟಿ ಒಂದಿತ್ತು, ಸೊಸೈಟಿಲಿ ಗೊಬ್ಬರ ಮಾರ್ತಿದ್ರು. ಇವತ್ತು ಮ್ಯಾಕ್ಸಿಮಮ್ ಬಿಸ್ನೆಸ್ಸು ನನ್ನ ಹತ್ರನೇ ಆಗ್ತಿದೆ. ಯಾಕೆಂದರೆ ನಾನು ಅಡ್ವೈಸ್ ಕೊಡ್ತೀನಿ, ನೋಡಿ ಇದನ್ನು ಹಾಕಬೇಡಿ, ಇದರಲ್ಲಿ ಪೊಟ್ಯಾಶ್ ಇರಲ್ಲ, ಇದರಲ್ಲಿ ಯೂರಿಯಾ ಇರಲ್ಲ, ಇದರಲ್ಲಿ ಇಷ್ಟಿದೆ. ಅಟ್ಲೀಸ್ಟ್ ಅವ್ರಿಗೆ ಹೇಳಬೇಕು. ಅವ್ರು ಕೇಳೋರು ಕೇಳ್ತಾರೆ, ಕೆಲವರು ಇಲ್ಲ ನನಗೆ ಯೂರಿಯಾನೇ ಕೊಡೋಣ ಅಂತ ಹೇಳಿದ್ರೆ. ನಾನು ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳ್ತೀನಿ. ಯಾಕೆ ಅಂದರೆ ಗೊಬ್ಬರದ ಬಿಸ್ನೆಸ್ಸಲ್ಲಿ ಒಬ್ಬ ಬಂದ, ತೋಟಕ್ಕೆ ಅಣ್ಣ 3 ಚೀಲ ಯೂರಿಯಾ ಹಾಕಬೇಕು ಅಂತ, 3 ಚೀಲ ಸುಫಲ ಕೊಡಿ, 3 ಚೀಲ ಯೂರಿಯಾ ಬೇಕು ಅಂತ. ಅಣ್ಣ ಏನಕ್ಕೆ ಯೂರಿಯಾ ಅಂತ ಕೇಳಿದೆ. ಅಣ್ಣ 3 ಚೀಲ ಸುಫಲಕ್ಕೆ 3 ಚೀಲ ಯೂರಿಯಾ ಮಿಕ್ಸ್ ಮಾಡಿ ಹಾಕ್ತೀನಿ ಅಂತೇಳಿ. ಹಾಕ್ಬಾರ್ದ್ರಿ, ಯೂರಿಯಾ ಅಷ್ಟೊಂದು ಜಾಸ್ತಿ ಇರುತ್ತೆ, ಸುಫಲದಲ್ಲೇ ಯೂರಿಯಾ ಇರುತ್ತೆ, ಹಾಕ್ಬೇಡಿ ಅಂತ ಹೇಳಿದೆ. ಅಣ್ಣ ನೀವು ಹೇಳಿದ ಮಾತು ಕೇಳಿ, ನನ್ನ ಹತ್ರ ದುಡ್ಡಿರೋದಿಷ್ಟು, ನೀವು ಕೊಡಿ ಅಷ್ಟೇ. ಹಾಂ, ಆ ಥರ ನಿಷ್ಠೂರನು ಮಾತಾಡ್ಬೇಕಾಗತ್ತೆ. ಅವರು ನಮ್ಮ ಹತ್ರ ನಿಷ್ಠೂರ. ಆವಾಗ ನಾವೇನು ಮಾಡ್ತೀವಿ, ಕೈ ಚೆಲ್ಲಿ ಬಿಡ್ತೀವಿ. ಅಣ್ಣ ನೋಡೋಣ, ನಿನ್ನಿಷ್ಟ, ನನಗೆ 1 ಚೀಲ ಮಾರಿರೋ 10 ರೂಪಾಯಿ ಯಾವುದೋ ಮಾರಿದ್ರು ಸಿಗುತ್ತೆ, ತಗೊಂಡೋಗು ಅಂತ ಹೇಳ್ತೀವಿ. ಎಕ್ಸ್ಪೀರಿಯನ್ಸ್ಗಳು ಈ ಥರ ಸುಮಾರು ಆಗಿದ್ದಾವೆ. ನಾನು ಅಡ್ವೈಸ್ ಕೊಟ್ಟರೆ ಅದಕ್ಕೂ ನನಗೆ ವಾಪಸ್ ಅಡ್ವೈಸ್ ಕೊಟ್ಟವ್ರು ಇದ್ದಾರೆ. ನೀನು ಹೇಳ್ದಂಗೆ ಕೇಳಲ್ಲ, ನೀನೇ ಹೇಳಿದ್ದು ನಾನು ಕೇಳಬೇಕು. ಏನೋ ನಮಗೆ ಗೊತ್ತಿರೋದನ್ನ ನಾವು ಇವತ್ತು ಹೇಳ್ತಾ ಇದ್ದೀವಿ. ಆದರೆ ಕೆಲವರು ಮೂರ್ಖರು ಇರ್ತಾರೆ, ಏನು ಮಾಡೋಕ್ಕಾಗಲ್ಲ. ನಾವು ಈ ಅತಿ ಬುದ್ಧಿವಂತರು, ಅತಿ ದಡ್ಡರು, ಅವ್ರಿಗೆ ಬುದ್ಧಿ ಹೇಳ್ಬೋದು. ಅತಿಯಾದವ್ರಿಗೆ ಸ್ವಲ್ಪ ಕಷ್ಟ, ಮಿಡ್ಲಲ್ಲಿ ಇದ್ದವ್ರಿಗೆ. ಹಾಗಾಗಿ ಮಾತು ಕೇಳ್ತಾರೆ. ನಮ್ಮ ಏರಿಯಾದಲ್ಲಿ ಸ್ವಲ್ಪ ಜನ ಮಾತು ಕೇಳ್ತಾರೆ. ನೀವೊಬ್ಬರು ರಸಗೊಬ್ಬರಗಳ ಮಾರಾಟಗಾರರಾಗಿ ನಿಮ್ಮ ತೋಟದಲ್ಲಿ ರಸಗೊಬ್ಬರಗಳ ಬಳಕೆಯನ್ನ ಹೇಗೆ ಎಚ್ಚರಿಕೆಯಿಂದ ಮಾಡ್ತಾ ಇದ್ರಿ? ಎಚ್ಚರಿಕೆಯಿಂದ ಅಂದರೆ ಸರ್, ರಸಗೊಬ್ಬರನ ಯಾವ ರೀತಿ ಅಪ್ಲೈ ಮಾಡಬೇಕು ಅಂದರೆ ನಾವು ಅವ್ರಿಗೆ ಹೇಳ್ತೀವಿ. ಒಂದೇ ಸರಿ ಏನು ಹೇಳ್ತಾರೆ, ಒಂದೇ ಸರಿ 1 kg ಹಾಕ್ತೀನಿ ನಾನು ಗಿಡಕ್ಕೆ, ನಾ ಎಕರೆಗೆ 10 ಚೀಲ ಗೊಬ್ಬರ ಹಾಕ್ತೀನಿ ಅಂತ ಹೇಳ್ತಾರೆ. ನಾನು ಹೇಳ್ತೀನಿ ಅದಕ್ಕೆ 100 ಗ್ರಾಮ್ ಹಾಕಿ, 4 ಸರಿ ಹಾಕಿ, ಇಲ್ಲ 5 ರೌಂಡ್ ಹಾಕಿ. ನಾನು ಅದೇ ಥರ ಹಾಕೋದು. ಇವತ್ತು ತೋಟದಲ್ಲಿ ನಾನು ಹೋದರೆ ಅದೇ ಥರ, ಈಗ ಒಂದು 4-5 ರೌಂಡ್ ನಾನು ಗೊಬ್ಬರ ಹಾಕ್ತೀನಿ ಕಾಫಿ ತೋಟಕ್ಕೆ. ಅದು ಏನು ಗೊತ್ತಾ, 100 ಗ್ರಾಮ್ ಹಾಕಿದ್ರೆ ಒಂದು 15 ದಿವಸ ಬಿಟ್ಟು ಮತ್ತೊಂದು 100 ಗ್ರಾಮ್ ಹಾಕಿದ್ರೆ ಗಿಡಗೂ ಒಂದು ರೆಸ್ಟ್ ಟೈಮ್ ಸಿಗುತ್ತೆ, ಅದೆಲ್ಲನೂ ತಗೊಳುತ್ತೆ. ಈಗ 1 kg ಹಾಕ್ತಾರೆ. 1 kg ಹಾಕಿದ್ರೆ ಏನಾಗುತ್ತೆ, ಒಂದೇ ಸರಿ 1 kg ಹಾಕಿದ್ರೆ ಅದು ತಗೊಳ್ಳೋದೇ 20%, ಇನ್ನು 80% ವೇಸ್ಟ್ ಆಗುತ್ತೆ. ಮಳೆಯಲ್ಲಿ ಎರೋಷನ್ ಆಗಿ ಹೋಗುತ್ತೆ. ಆದರೆ ಕೇಳಲ್ಲ. ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತಾ, ಜನ ಸಿಗಲ್ಲ ಹಾಕೋಕ್ಕೆ, ನೀವೇ ಹಾಕಿದ್ರೆ ಎಲ್ಲಾಗುತ್ತೆ, ನನಗೆ 10 ಎಕರೆ ತೋಟ ಇದೆ, ಒಬ್ಬನಿಗೆ ಆಗುತ್ತಾ ಅಂತಾರೆ. ನೀನು ಹಾಕ್ತೀಯಾ ಬಂದು, ಈ ಥರ ಉಡಾಪೆ ಮಾತು ಹೇಳ್ತಾರೆ. ಆದರೆ ನಾನು ಮಾತ್ರ ಇವತ್ತು ನಾನು ಹೇಳ್ತಾ ಇದ್ದೀನಿ, ನಾನು 3-4 ರೌಂಡು ಗೊಬ್ಬರನ 100 ಗ್ರಾಮು ಗಿಡಕ್ಕೆ 100-150 ಗ್ರಾಮೇ ಹಾಕ್ಕೊಂಡು ತೋಟ ಮೇಂಟೈನ್ ಮಾಡ್ತಾ ಇದ್ದೀನಿ. ನಿಮ್ಮ ತೋಟದ ಇಳುವರಿ ಹೇಗಿದೆ ಸರ್? ಪರವಾಗಿಲ್ಲ, ನಾಟ್ ಬ್ಯಾಡ್. ಹೇಳಬೇಕು ಅಂದರೆ 30-40 ಚೀಲ ಪರ್ ಎಕರೆ ಕುಯ್ತೀವಿ, ಸಾಕು. ಇವತ್ತಿನ ಮಾರ್ಕೆಟಲ್ಲಿ ನಮ್ಮ ತೋಟದ ಇದಕ್ಕೆ ಲೆಕ್ಕ ಹಾಕಿದ್ರೆ 30-40 ಚೀಲ ಸಿಗುತ್ತೆ. ಕೆಲವು ವರ್ಷ 60 ಚೀಲ ಕಾಫಿ ಬರ್ಬೋದು, ಮಾರನೇ ವರ್ಷ 10 ಚೀಲಕ್ಕೆ ಬರುತ್ತೆ. ಅದಕ್ಕಿಂತ ಬೆಟರ್ ಅಂದರೆ 25-30-35 ಬಂದರೆ, ಅವರೇಜ್ ನನಗೆ ಬಂದರೆ ನಾಟ್ ಬ್ಯಾಡ್ ಸರ್. ಏನು ಅಂತ ಒಂದು ವರ್ಷ ರೇಟ್ ಇದ್ದ ವರ್ಷ 20 ಚೀಲ ಕಾಫಿ ಆಗೋದು, ರೇಟ್ ಇಲ್ಲದ ವರ್ಷ 60 ಚೀಲ ಕಾಫಿ ಆದರೆ ಬಂದಿದ್ದ ಭಾಗ್ಯ ಏನೂ ಇಲ್ಲ. ಅದಕ್ಕೆ ನಾವು ಹೇಳೋದು ಅವರೇಜ್ ಕಾಫಿ ಆದರೆ ಅನುಕೂಲ ಅಂತ. ಸ್ವಂತ ಉದ್ದಿಮೆಗಳನ್ನ ಮಾಡಲಿಕ್ಕೆ ಅಥವಾ ಸ್ವಂತ ದುಡಿಮೆಯನ್ನ ಮಾಡಲಿಕ್ಕೆ ಯಾಕೆ ತುಂಬ ಜನ ಹಿಂದೇಟ್ ಹಾಕ್ತಾರೆ ಸರ್? ಜನಗಳಿಗೆ ಒಂದು ಫೈನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಒಂದು ಧೈರ್ಯ ಸಾಲದು ಸರ್ ಜನಗಳಿಗೆ. ಏನಾಗುತ್ತೆ, ಕೆಲಸ ಹೋದ್ರೆ ಹೋದ ಪುಟ್ಟ ಬಂದ ಪೆಟ್ಟ, ನೀನು ಏನಾರು ಮಾಡು, ಅಲ್ಲಿ ಮಲಗ್ತೀಯೋ ಕೂರ್ತೀಯೋ ಏನೋ ಮಾಡ್ತೀರೋ, ಜನಗೇನು ಸುಸ್ತಾಗಬಾರ್ದು ಸರ್ ಜನಗಳಿಗೆ. ಅದಕ್ಕೆ ಜನಗಳಿಗೆ ಕಷ್ಟಪಡೋಕೆ ರೆಡಿ ಇಲ್ಲ ಸರ್. ಕೆಲ್ಸಕ್ಕೆ ಹೋದರೆ ಗೊತ್ತಿಲ್ಲ ಸರ್ ಅವ್ರಿಗೆ, ಬೆಳಗ್ಗೆಯಿಂದ ಹೋಗ್ತಾನೆ, ಇನ್ಶರ್ಟ್ ಮಾಡ್ಕೊಂಡು ಹೋಗ್ತಾನೆ, ಅಲ್ಲೇನು ಅವ್ನು ಹೇಳಿದ್ ಮಾಡ್ತಾನೆ, 6 ಗಂಟೆಗೆ ಬರ್ತಾನೆ, ಅವನ ಅರ್ಥಕ್ಕೆ ಅವನು ಇರ್ತಾನೆ. ಇದು ಜನಗಳಿಗೆ ಮನಸ್ಸಿರಬೇಕು, ನಾನು ಕೆಲಸ ಮಾಡ್ತೀನಿ, ನಾನು ದುಡಿಬೇಕು ಅನ್ನೋ ಮನಸ್ಸಿದ್ದವ್ರಿಗೆ ಸ್ವಂತ ಬಿಸ್ನೆಸ್ಸು, ಅಗ್ರಿಕಲ್ಚರು ಬಿಸ್ನೆಸ್ಸು ಇಂಥದ್ದು ಕರೆಕ್ಟು ಸರ್. ತುಂಬಾ ಜನ ಇನ್ನೊಂದು ಮಾತು ಹೇಳ್ತಾರೆ, ಏನು ಅಂತ ಹೇಳಿದ್ರೆ, ಈ ಹಳ್ಳಿಗಳಲ್ಲಿ ಏನ್ ಮಾಡಕ್ಕಾಗತ್ತೆ, ಅಲ್ಲೆಲ್ಲ ಉದ್ಧಾರಕ್ಕಾಗತ್ತೆ ಅನ್ನೋ ಮಾತುಗಳನ್ನ ಆಗಾಗ್ಗೆ ಹೇಳ್ತಿರ್ತಾರೆ. ಹಂಗಾಗಿ ನಾವು ಪೇಟೆ ಪಟ್ಟಣಗಳಿಗೆ ಹೋಗ್ತೀವಿ ಅಂತ ಹೇಳ್ತಾರೆ. ನೀವೇನಂತೀರಿ? ಸುಳ್ಳು ಸರ್. ನಿಜವಾಗ್ಲೂ ಮಾಡೋನ್ಗೆ ಎಲ್ಲಿ ಬೇಕಾದ್ರೂ ಮಾಡ್ಬೋದು ಸರ್. ನಾನಿಲ್ಲಿ ನೋಡ್ತೀನಿ ಸರ್, ನನ್ನ ಮುಂದೆ ಹುಡುಗರಿದ್ದಾರೆ, ನನ್ನ ಚಿಕ್ಕ ಹುಡುಗರು, ನನಗಿಂತ 20 ವರ್ಷ ಚಿಕ್ಕ ಹುಡುಗರು, ಯಾವ್ಯಾವ ರೀತಿ ದುಡಿತಾರೆ ಅಂತ ನೋಡ್ತಾ ಇದ್ದೀನಿ. ನಾನು ಒಂದು ಗೊಬ್ಬರದ ಬಿಸ್ನೆಸ್ ಮಾಡ್ತಿದ್ದೀನಿ, ಏನೋ ಟ್ರೇಡಿಂಗ್ ಮಾಡ್ತಾ ಇದ್ದೀನಿ, ತೋಟ ಮಾಡ್ತಾ ಇದ್ದೀನಿ. ಒಂದು ಆಟೋ ಇಟ್ಕೊಂಡಿದ್ದಾನೆ, ಆಟೋ ಇಟ್ಕೊಂಡು ದುಡಿಯೋನು, ಅವ್ನಿಗೆ ಏನಿಲ್ಲ, ಹಾಕಿರೋದು 1 ಲಕ್ಷ ದುಡ್ಡು, 50,000 ಸಾಲ ಮಾಡಿರ್ತಾನೆ, ಒಂದು 50,000 ಆಟೋ ಮಾಡ್ತಾನೆ, ಆಟೋ ಒಂದಲ್ಲಿ ದುಡಿತಾನೆ, ಅಲ್ಲಿಂದ ಮೋಟ್ರ್ ಸ್ಪ್ರಿಂಕ್ಲರ್. ದುಡಿಯೋರಿಗೆ ಹಳ್ಳಿ ದಿಲ್ಲಿ ಅವೆಲ್ಲ ಸುಳ್ಳು ಸರ್. ದುಡಿಯೋನು ಎಲ್ಲಾರು ದುಡಿತಾನೆ. ದುಡಿಯೋನಿಗೆ ಒಂದು ಗೊತ್ತಾ ಸರ್, ಅವನಿಗೆ ಲೆಕ್ಕಾಚಾರ ಇರಬೇಕು. ಒಂದು ಎರಡನೇದು ಚಟಗಳಿರಬಾರ್ದು ಸರ್. ಚಟ ಇದ್ದವನು ಲೈಫಲ್ಲಿ ಸಕ್ಸಸ್ ಆಗೋಕ್ಕಾಗಲ್ಲ. ಒಂದು ಡ್ರಿಂಕ್ಸ್ ಇರ್ಬೋದು, ಕಾರ್ಡ್ಸ್ ಇರ್ಬೋದು, ಇನ್ನು ಬ್ಯಾಡ್ ಹ್ಯಾಬಿಟ್ಸ್ ಇಂಥವು ಇದ್ದರೆ
ಅವ್ನು ಎಲ್ಲಿ ಬೆಂಗಳೂರಲ್ಲಿ ಹೋದ್ರೂ ಸರ್ವೈವ್ ಆಗಲ್ಲ, ನೀವು ಪೇಟೆಯಲ್ಲಿ ಹೋದ್ರೂ ಇರಲ್ಲ, ಅವ್ನು ಹಳ್ಳಿಲಿ ಹೋದ್ರೂ ಇರಲ್ಲ. ನಾವು ನೋಡ್ತೀವಿ ಹಳ್ಳಿಲಿ ಕುಡ್ಕೊಂಡು ಬೆಳಗಿಂದ ತನಗೂ ತಳ್ಳೋರು ಇದ್ದಾರೆ, ಏನೂ ಇಲ್ಲದೆ 20 ಗುಂಟೆ 30 ಗುಂಟೆ ಜಾಗ ಇಟ್ಕೊಂಡು ಸಮೃದ್ಧಿಯಾಗಿದ್ದಾರೆ ಸರ್. ಅವರು ಒಂದು ಆಟೋ ಇಟ್ಕೊಂಡಿರ್ತಾನೆ, ಏನೋ ಸುಮಾರು ಬಿಸ್ನೆಸ್ ಮಾಡ್ತಾರೆ ಸರ್. ನಾನು ಮಕ್ಕಳು ನೋಡಿದ್ದೀನಲ್ಲ, ಆಟೋ ಇಟ್ಕೊಂಡಿರ್ತಾನೆ, ಆಮೇಲೆ ಸ್ಪ್ರಿಂಕ್ಲರ್ ಮೋಟರ್ ಇಟ್ಕೊಂಡಿರ್ತಾನೆ, ಗದ್ದೆ ಕುಯ್ಯೋ ಮಿಷಿನ್ ಇಟ್ಕೊಂಡಿರ್ತಾನೆ, ಇಲ್ಲ ಹಳ ಹೊಡೆಯೋ ಮಿಷಿನ್ ಇಟ್ಕೊಂಡು ಸೀಸನ್ ವೈಸ್ ಸರ್. 1 ತಿಂಗಳು ಹಳ ಹೊಡಿತಾನೆ, ಇನ್ನೊಂದು ತಿಂಗಳು ಬಿಟ್ಟರೆ ನೀರು ಹೊಡಿತಾನೆ, ಇನ್ನೊಂದು ತಿಂಗಳು ಬಿಟ್ಟರೆ ಗೊಬ್ಬರ ಸೀಸನಲ್ಲಿ ಆಟೋ ಓಡಿಸ್ತಾನೆ ಸರ್. ಬದುಕೋನ್ಗೆ ನಿಜ ನಾನು ನೋಡ್ತೀನಲ್ಲ, ಯಥೇಚ್ಛವಾಗಿ ಅವಕಾಶಗಳಿದೆ ಸರ್. ಎಲ್ಲ ಬೇಕಾದ್ರೂ ಇದೆ. ಒಂದು ಪಿಕಪ್ ಇಟ್ಕೊಳ್ತಾನೆ, ಬಾಡಿಗೆ ಹೊಡಿತಾನೆ, 3 ತಿಂಗಳು 4 ತಿಂಗಳು ವರ್ಷದಲ್ಲಿ ಬಾಡಿಗೆ ಆಗುತ್ತೆ ಸರ್. ಇನ್ನು 6 ತಿಂಗಳು ತೋಟದ ಕೆಲಸ ಮಾಡ್ಕೊತಾನೆ. ಅದಕ್ಕೆ ಪೇಟೆಗೆ ಹೋಗಿ ಏನು ಮಾಡಬೇಕು? ಬದುಕೋನು ಎಲ್ಲಿ ಬೇಕಾದ್ರೂ ಬದುಕ್ಬೋದು ಸರ್. ನಾನು ಅದನ್ನು ಹೇಳ್ತೀನಿ. ಹೋರಾಟ ಮಾಡೋನು ಮನಸ್ಸಿದ್ದು ಚಟ ಇಲ್ದಲೇ ಇದ್ದರೆ ಅವ್ನಿಗೆ ಹಳ್ಳಿ ಆಗಲಿ ದಿಲ್ಲಿ ಆಗಲಿ ಬದುಕೋದಕ್ಕೆ ತಾಪತ್ರ ಇಲ್ಲ ಸರ್. ಒಳ್ಳೆ ಬದುಕನ್ನ ಕಟ್ಕೋಬಹುದು. ಮನಸ್ಸು ಮಾಡಬೇಕು, ಮನಸ್ಸು ಇರಬೇಕು ಸರ್. ಮನಸ್ಸಿರಬೇಕು, ಒಂದು ಚಟ ಇರಬಾರ್ದು. ಮನುಷ್ಯಂಗೆ ಮೇಜರು ಡ್ರಾಬ್ಯಾಕೆ ಚಟ ಸರ್. ಅವನಿಗೊಂದು ಏನೋ ಬೇಡ ಅಂತ ಒಂದು ಡ್ರಿಂಕ್ಸ್ ಇದ್ರೆ ಸಾಕು ಸರ್ ಹಾಳಾಗಕ್ಕೆ. ಇದ್ರೆ ಅವನು ಏನು ದುಡಿದ್ರು, ಒಂದು ಆಟೋ ಇಟ್ಕೊಂಡು, ಒಂದು ಪಿಕಪ್ ಇಟ್ಕೊಂಡು, ಟ್ರ್ಯಾಕ್ಟರ್ ಇಟ್ಕೊಂಡು ಏನು ದುಡಿದ್ರು ಅವ್ನು ಪ್ರಯೋಜನ ಆಗಲ್ಲ. ಅವ್ನು ಸಂಜೆವರೆಗೂ 1,000 ರೂಪಾಯಿ ದುಡಿತಾನೆ, ಸಾಯಂಕಾಲ 1,000 ಕಳಿತಾನೆ. ಅದು ಏನು ಭಾಗ್ಯ ಸರ್ ಅವ್ನು ಬಂದಿದ್ದು? ನಮ್ಮ ನೋಡಿದೀನಿ, ನಮ್ಮ ಹುಡುಗರು ಇದ್ದಾರೆ ಇಲ್ಲಿ 20-25 ವರ್ಷ, ನನಗೆ 55 ವರ್ಷ, 20-25 ವರ್ಷ ಹುಡುಗರು ದುಡಿತಾ ಇದ್ದಾರೆ ಅಂತ. ಒಂದು ಸಣ್ಣ ಆಟೋ ಇಟ್ಕೊಂಡು 50 ಲಕ್ಷದ ಮನೆ ಕಟ್ಕೊಂಡಿದ್ದಾನೆ ಸರ್ ಅವನು. ಆಟೋ, ಗೂಡ್ಸ್ ಆಟೋ ಅಷ್ಟೇ. ಅವ್ನು ಡೈಲಿ 2,000-3,000 ದುಡ್ಡು ತಗೊಂಡು ಹೋಯ್ತಾನೆ ಮನೆಗೆ. ಅದಕ್ಕೆ ಬದುಕೋದಕ್ಕೆ ಹಳ್ಳಿ ಆಗಲಿ ದಿಲ್ಲಿ ಆಗಲಿ ಎಲ್ಲಿ ಬೇಕಾದ್ರೂ ಒಳ್ಳೆ ಮನಸ್ಸಿದ್ದು ಚಟ ಇಲ್ದಲೆ ಬದುಕಿದ್ರೆ ಎಲ್ಲಿ ಬೇಕಾದ್ರೂ ಬದುಕ್ಬೋದು ಸರ್. ಈ ಯಂತ್ರಗಳನ್ನ ಬಳಕೆ ಮಾಡ್ಕೊಂಡು ಕೃಷಿಯಲ್ಲಿ ಅಭಿವೃದ್ಧಿ ಹೊಂದಲಿಕ್ಕೆ ಸಾಕಷ್ಟು ಅವಕಾಶಗಳು ಇದಾವೆ ಅಂತ ಹೇಳಿ ಅಂದ್ಕೊಳ್ತೀನಿ ನಾನು. ಅದಕ್ಕೊಂದು ಉದಾಹರಣೆನೂ ಕೂಡ ಹೇಳಿದ್ರಿ ನೀವು. ಮೆಣಸು ಬಿಡ್ಸ ಅಂತ ಮಿಷನ್ ತಂದು ನಾನು ಲಕ್ಷ ದುಡಿಲಿಕ್ಕೆ ಸಾಧ್ಯ ಆಯ್ತು ಅಂತ ಹೇಳಿ. ಇದ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ನಿಜವಾಗ್ಲೂ ಸರ್, ಇವತ್ತು ಹಿಂದೆ ಮೆಣಸು ಬಿಡಿಸ್ಬೇಕು ಅಂದ್ರೆ ಸರ್ ಕಾಯಲ್ಲಿ ತುಣಿಬೇಕಾಗಿತ್ತು. ಆಮೇಲೆ ಎಲ್ಲೆಲ್ಲಿಂದನೋ ಜನ ಕರ್ಕೊಂಬಂದು ಅದನ್ನು 1 ಟನ್ ಗಟ್ಟಲೆ ಬೆಳಿಬೇಕು ಅಂದ್ರೆ ತುಣಿಯಕ್ಕೆ ಮಾಡ್ಬೇಕಾಗಿತ್ತು. ಇವತ್ತಾಗಲ್ಲ ನೋಡಿ, ಒಂದು ಮೆಣಸು ಮಿಷಿನ್ ಇದೆ ಅಂದ್ರೆ ಎಲ್ಲಿಂದನೋ ಜನ ಆಟೋದಲ್ಲಿ ತಾಕೊಂಡ್ಬರ್ತಾನೆ, ಪುಡಿ ಮಾಡಿಸ್ಕೊಂಡು ಹೋಗ್ತಾನೆ. ಆಮೇಲೆ ಹಳ ಹೊಡೆಯೋ ಮಿಷಿನ್ ಇದೆ ಸರ್. ಇವತ್ತು ಯಂತ್ರೋಪಕರಣ ಬಂದು ನೀವು ಕೇಳಿದ್ದಕ್ಕೆ ಹೇಳಬೇಕು ಅಂದ್ರೆ ಹಳ ಹೊಡೆಯೋ ಮಿಷಿನ್, ಒಂದು ಹಳ ಹೊಡೆಯೋ ಮಿಷಿನ್ ಇಟ್ಕೊಂಡು ಅವನು ಡೈಲಿ 2,000-3,000 ದುಡಿತಾನೆ ಸರ್. ಈಗ ಸ್ಪ್ರಿಂಕ್ಲರ್ 10 HP ಮೋಟರ್ ಇಟ್ಕೋತಾನೆ, 20 ಪೈಪ್ ಇಟ್ಕೋತಾನೆ, ಯಾರಿಗಾರು ನೀರು ಹೊಡ್ಕೊಡ್ತಾನೆ ಸರ್. ಆಮೇಲೆ ಇನ್ನು ಸ್ಪ್ರೇ ಮಿಷಿನ್ಗಳು, ಯಂತ್ರದಿಂದ ತುಂಬ ಈಸಿ ಆಗಿದೆ ಕೆಲಸ ಇವತ್ತು ಸರ್. ಹೇಳಬೇಕು ಅಂದರೆ ಹಿಂದೆ ಸ್ಪ್ರಿಂಕ್ಲರ್ ಇಲ್ಲ ಸರ್, ತುಂಬ ತಾಪತ್ರೆ ಇತ್ತು. ಇವತ್ತು ಹಾಗಲ್ಲ, ಮಿಷಿನರಿಗಳು ಬಂದಿರೋದ್ರಿಂದ ತುಂಬ ಅಡ್ವಾಂಟೇಜ್ ಇದೆ ಸರ್. ಫಾಸ್ಟಾಗಿ ಕೆಲಸ ಆಗುತ್ತೆ. ದಬ್ಬೆ ಕಚ್ಚಡ ಹೊಡಿಬೇಕು ಅಂದರೆ ಕಾಫಿ ತೋಟಗಳಲ್ಲಿ 50 ಜನ ಲೇಬರ್ ಕೆಲಸ ಮಾಡೋದನ್ನ 50 ಗಂಟೆಲಿ ಮುಗಿಸ್ತಾರೆ ಇವತ್ತು. ಆ ಥರ ಆಗಿದೆ ಸರ್. ಒಟ್ಟಾರೆ ಯಂತ್ರಗಳನ್ನು ಕೂಡ ಬಳಕೆಯನ್ನ ಮಾಡ್ಕೋಬೇಕು ನಮ್ಮ ಬದುಕಿಗೆ. ಹೌದು ಸರ್, ಇವತ್ತಿನ ಲೇಬರ್ ಪ್ರಾಬ್ಲಮ್ ಇರೋದ್ರಿಂದ ಯಂತ್ರಗಳು ಅತಿ ಮುಖ್ಯ ಸರ್, ಅತಿ ಮುಖ್ಯ. ಗ್ರಾಮೀಣ ಭಾಗಕ್ಕೆ ಬಂದು ಒಳ್ಳೆಯ ಬದುಕನ್ನ ಕಟ್ಕೊಂಡಂತವ್ರು ತಾವು ರಾಮಚಂದ್ರ ಅವರೇ. ನಮ್ಮ ಕೇಳುಗರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀರಾ ಅಂತಿಮವಾಗಿ? ಕೇಳುಗರಿಗೆ ನಾನು ಇಷ್ಟೇ ಸರ್ ಹೇಳೋದು, ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ಬದುಕ್ಬೋದು. ಬದುಕೋಕೆ ಇರೋ ಛಲ ಬೇಕಷ್ಟೆ. ನಾನು ಬದುಕಬೇಕು ಅಂತ ಹೊರಟ್ರೆ, ನಾನು ಇವತ್ತು ಹೇಳ್ತಿದ್ದೀನಲ್ಲ ಸರ್, ನಾನು ಎಲ್ಲರನ್ನೂ ಎದುರಾಕೊಂಡು, ನನ್ನ ತಂದೆ ತಾಯಿ ನಮ್ಮ ಅಣ್ಣ ಎಲ್ಲರನ್ನೂ ಎದುರಾಕೊಂಡು ನಾನು ನನ್ನ ಹೆಂಡತಿ ಇಬ್ಬರೇ ಹೋರಾಟ ಮಾಡಿ ನಾವು ಬದುಕ್ತಾ ಇದ್ದೀವಿ, ತೋರಿಸಿದ್ದೀವಿ. ನನ್ನ ತಂದೆ ಹೇಳಿದ್ರು ಎಲ್ಲಿ ಉದ್ಧಾರ ಆಗ್ತೀಯ ನೀನು ಅಂತೇಳಿ. ಆದರೆ ಇವತ್ತು ತೋರಿಸಿದ್ದೀನಿ ಅವ್ರ ಮುಂದೆನೇ ಇವತ್ತು ತಿರುಗಾಡ್ತಾ ಇದ್ದೀನಿ, ನನ್ನ ಎದೆ ಮುಂದೆ ಚಾಚ್ಕೊಂಡು. ಅಷ್ಟಂತೂ ಸತ್ಯ ಸರ್. ಇವತ್ತು ಅದೇನು ಹೇಳೋದು, ಎಲ್ಲರಿಗೂ ಅದನ್ನೇ ಹೇಳೋದು, ಮನಸ್ಸು ಮಾಡಿ ಕೆಲಸ ಮಾಡಿ, ಹೆದರಬೇಡಿ. ಜೀವನದಲ್ಲಿ ಹೆದರಿದ್ರೆ ಬದುಕಕ್ಕಾಗಲ್ಲ, ಹೆದರದಲ್ಲೇ ಜೀವನ ಮಾಡಿ ಅಂತ ಹೇಳ್ತೀನಿ ಸರ್. ರಾಮಚಂದ್ರ ಅವರೇ, ನಿಮ್ಮನ್ನು ಸಂಪರ್ಕ ಮಾಡಬೇಕು ಅಂತ ಹೇಳಿದ್ರೆ ಹೇಗೆ ಮಾಡ್ತಕ್ಕಂಥದ್ದು? ನಂದು ಫೋನ್ ನಂಬರ್ ಇದೆ ಸರ್, 94453483 ನನ್ನ ಫೋನ್ ನಂಬರ್ ಸರ್. ಇನ್ನೊಂದ್ಸರಿ ಕನ್ನಡದಲ್ಲಿ ಹೇಳಿ ನಿಧಾನಕ್ಕೆ. 9445444483 ನಂದು ಫೋನ್ ನಂಬರ್. ಒಳ್ಳೆಯದು ರಾಮಚಂದ್ರ ಅವರೇ. ಪೇಟೆ ಪಟ್ಟಣಗಳಲ್ಲಿ ಇದ್ರೂ ಕೂಡ ಅಲ್ಲಿಂದ ಬಂದು ಗ್ರಾಮೀಣ ಭಾಗದಲ್ಲೂ ಕೂಡ ಹೇಗೆ ಬದುಕನ್ನು ಕಟ್ಟಿಕೊಳ್ಳಬಹುದು ಅನ್ನುವಂತಹ ತಮ್ಮ ಅನುಭವಗಳನ್ನು ಬಹಳ ವಿವರವಾಗಿ ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ಥ್ಯಾಂಕ್ ಯು ಸರ್. ಇದುವರೆಗೆ ಗ್ರಾಮೀಣ ಜೀವನದ ಕೃಷಿ ಅನುಭವ ಕುರಿತಂತೆ ಸಕಲೇಶಪುರ ತಾಲೂಕು ಹೆತ್ತೂರು ಗ್ರಾಮದ ಕೃಷಿಕ HP ರಾಮಚಂದ್ರ ಅವರೊಂದಿಗಿನ ಮಾತುಕತೆಯನ್ನ ಕೇಳಿದಿರೆ. ಇವರೊಂದಿಗೆ ಮಾತುಕತೆಯಲ್ಲಿ ಭಾಗವಹಿಸಿದ್ದವರು ಅರಕಲಗೂಡು ವಿ ಮಧುಸೂದನ್. ಕಾರ್ಯಕ್ರಮ ಕೃಷಿ ಲೋಕ. ನಮ್ಮೆಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿ ಲೋಕ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ.
ಇಂದಿನ ಈ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಬೇವಿನ ಎಣ್ಣೆಯ ಬಳಕೆ ಹಾಗೂ ಬೀಜದ ಉಪಯೋಗ ಈ ಕುರಿತಂತಹ ಮಾಹಿತಿಯನ್ನ ಗಮನಿಸೋಣ. ಬೇವಿನ ಎಣ್ಣೆಯನ್ನು ಬೇವಿನ ಗಿಡದ ಬೀಜದಿಂದ ತೆಗಿತಾರೆ. ಬೇವಿನ ಗಿಡ ಮೆಲೆಯಸಿ ಅಥವಾ ಮಾಲ್ವೇಸಿ ಸಸ್ಯ ಕುಟುಂಬಕ್ಕೆ ಸೇರಿದ ಮರ. ಇದರ ಸಸ್ಯಶಾಸ್ತ್ರೀಯ ಹೆಸರು ಅಜಾಡಿರಿಕ್ಟಾ ಇಂಡಿಕಾ. ಬೇವು ಭಾರತ ಉಪಖಂಡದ ಮೂಲವಾಸಿ. ಇದು ಭಾರತದ ಜನಜೀವನದಲ್ಲಿ ಹಾಸುಹೊಕ್ಕಾದ ಮರಗಳಲ್ಲಿ ಒಂದು. ತೀವ್ರತರದ ಬರಗಾಲದಲ್ಲಿಯೂ ಬದುಕಿ ಜನೋಪಯೋಗಿ ಎನಿಸಿದ ಮರ ಇದಾಗಿದೆ. ಬೇವಿನ ಗಿಡವನ್ನು ತೆಲುಗು ಭಾಷೆಯಲ್ಲಿ ವೇಪ ಎಂದು ಕರೆಯುತ್ತಾರೆ. ಆಂಗ್ಲ ಭಾಷೆಯಲ್ಲಿ ಇದನ್ನು ನೀಮ್ ಎನ್ನುತ್ತಾರೆ. ಬೇವಿನ ಎಣ್ಣೆಯು ಆಹಾರವಾಗಿ ಉಪಯೋಗಿಸುವುದಕ್ಕೆ ಯೋಗ್ಯವಲ್ಲ. ಬೇವಿನ ಎಣ್ಣೆಯಲ್ಲಿ ಇರುವ ಅಜಾಡಿರಿಕ್ಟಿನ್ ಅನ್ನು ಟ್ರೈಟರ್ಪೆಂಟ್ ಕಾರಣವಾಗಿ ಬೇವಿನ ಎಣ್ಣೆಯನ್ನು ಅಡಿಗೆ ಎಣ್ಣೆಯಾಗಿ ಉಪಯೋಗಿಸುವುದಕ್ಕೆ ಆಗುವುದಿಲ್ಲ. ಬೇವಿನ ಗಿಡ, ಎಲೆ, ತೊಗಟೆ, ಬೀಜ ಎಲ್ಲವೂ ಔಷಧ ಗುಣಗಳನ್ನು ಹೊಂದಿದೆ. ಬರಗಾಲದ ಸಮಯದಲ್ಲಿ ಎಲೆ ಉದುರುತ್ತೆ. ದಟ್ಟವಾದ ಹಂದರ, ತೊಗಟೆ ಸಾಧಾರಣವಾಗಿ ಮಂದವಾಗಿ ಕರಿಬೂದು ಬಣ್ಣವಾಗಿರುತ್ತೆ. ದಾರವು ಕೆಂಪು ಕಂದು ಬಣ್ಣವಿದ್ದು ಸೀಳಿಕೆಗಳಿಂದ ಕೂಡಿರುತ್ತೆ. ಇದು ಮಧ್ಯಮ ಪ್ರಮಾಣದ ನಿತ್ಯ ಹರಿದ್ವರ್ಣದ ಮರ. ಇದರ ದಾರವು ಬಹುಪಯೋಗಿ. ಬಡವರ ಪಾಲಿನ ಸಾಗುವಾನಿ ಎನ್ನುವ ಹೆಸರನ್ನ ಪಡೆದಿದೆ. ಹೂಗಳು ಸಣ್ಣದಾಗಿದ್ದು ಬಿಳಿಯ ಬಣ್ಣದಿಂದ ಕೂಡಿರುತ್ತೆ. ಒಂದು ಗಿಡದಿಂದ ಒಂದು ಬಾರಿಗೆ 50ರಿಂದ 60 ಕೆಜಿ ಹಣ್ಣುಗಳು ಬರುತ್ತವೆ. ಹಣ್ಣುಗಳು ಬರುವುದು ಗಿಡವನ್ನು ನಾಟಿ ಮಾಡಿದ 7 ವರ್ಷಗಳ ನಂತರ. ಜನವರಿಯಿಂದ ಆರಂಭವಾಗಿ ಏಪ್ರಿಲ್ ತಿಂಗಳವರೆಗೆ ಹೂವನ್ನು ಬಿಡುತ್ತೆ. ಫಸಲು ಮೇ ತಿಂಗಳಿನಿಂದ ಆಗಸ್ಟ್ ತಿಂಗಳಿನವರೆಗೆ ಬರುತ್ತೆ. ಹಣ್ಣಿನಲ್ಲಿ ಬೀಜದ ಪ್ರಮಾಣ 4:1 ಇರುತ್ತೆ. ಒಣಗಿಸಿದ ಹಣ್ಣಿನೊಳಗೆ ಎಣ್ಣೆಯ ಅಂಶ 20% 22% ಇರುತ್ತೆ. ಒಣಗಿದ ಹಣ್ಣಿನಲ್ಲಿ ಬೀಜ 23% 25%, ಕಾಳು 45% ಇರುತ್ತೆ. ಬೀಜದ ಸಿಪ್ಪೆ 4.5%, ಪಲ್ಪ್ 40% ಇರುತ್ತೆ. ಬೇವಿನ ಎಣ್ಣೆಯಲ್ಲಿ ಟರ್ಪೆಂಟೈನ್ 23ರಿಂದ 2500 ppmನಷ್ಟು ಇರುತ್ತೆ. ಹಣ್ಣು 1ರಿಂದ 2 ಸೆಂಟಿಮೀಟರ್ ಉದ್ದ ಇರುತ್ತೆ. ಕಾಯಿ ಹಸಿರು ಬಣ್ಣದಲ್ಲಿದ್ದು ಮಾಗಿದ ಮೇಲೆ ಹಳದಿ ಬಣ್ಣಕ್ಕೆ ತಿರುಗುತ್ತೆ. ಹಸಿರು ಕಾಯಿ ಕಹಿಯಾಗಿರುತ್ತೆ. ಹಣ್ಣು ಆದ್ಮೇಲೆ ಕಹಿ ಮತ್ತು ಸಿಹಿಯಿಂದ ಕೂಡಿದ ಒಗರು ರುಚಿ ಬರುತ್ತೆ. ಇನ್ನು ಬೇವಿನ ಬೀಜದಿಂದ ಎಣ್ಣೆಯನ್ನ ಯಾವ ರೀತಿ ತೆಗಿತಾರೆ ಅಂತ ಹೇಳಿ ನೋಡಿದಾಗ, ಶೇಖರಣೆ ಮಾಡಿದ ಬೇವಿನ ಹಣ್ಣುಗಳನ್ನು ಮೊದಲು ಚೆನ್ನಾಗಿ ಒಣಗಿಸಬೇಕು. ಹಣ್ಣುಗಳ ಜೊತೆ ಬಂದ ಸಿಪ್ಪೆಯನ್ನು ತೆಗೆದುಹಾಕಬೇಕು. ಒಣಗಿದ ಬೇವಿನ ಬೀಜವನ್ನ ಹೈಡ್ರಾಲಿಕ್ ಪ್ರೆಸ್ ಅಥವಾ ಎಕ್ಸಪಿಲ್ಲರ್ ಯಂತ್ರಗಳಲ್ಲಿ ನೆನೆಸಿ ಎಣ್ಣೆಯನ್ನ ತೆಗಿತಾರೆ. ಕೆಲವೊಂದು ಸಂದರ್ಭಗಳಲ್ಲಿ ಹಣ್ಣುಗಳ ಮೇಲೆ ಇರುವ ತೊಗಲು ಮತ್ತು ಸಿಪ್ಪೆಯನ್ನು ತೆಗೆದು ಆಮೇಲೆ ಎಣ್ಣೆಯನ್ನ ತೆಗಿತಾರೆ. ಎಣ್ಣೆಯನ್ನು ತೆಗೆದ ಮೇಲೆ ಹಿಂಡಿಯಲ್ಲಿ ಇನ್ನೂ 6ರಿಂದ 8% ಎಣ್ಣೆ ಅಂಶ ಉಳಿದಿರುತ್ತೆ. ಇದನ್ನ ಸಾಲ್ವೆಂಟ್ ಎಕ್ಸ್ಟ್ರಾಕ್ಷನ್ ಪ್ಲಾಂಟ್ನಲ್ಲಿ ತೆಗಿತಾರೆ. ಬೀಜದಿಂದ ಸಂಗ್ರಹಣೆ ಮಾಡಿರುವ ಎಣ್ಣೆ ದಟ್ಟವಾದ ಕೆಂಪು ಅಥವಾ ಬೂದು ಬಣ್ಣದಲ್ಲಿ ಇರುತ್ತೆ. ಗಾಢ ವಾಸನೆಯನ್ನ ಹೊಂದಿರುತ್ತೆ. ಎಣ್ಣೆಯಲ್ಲಿ ಅಸಂತೃಪ್ತ ಕೊಬ್ಬಿನ ಆಮ್ಲಗಳು ಹೆಚ್ಚಿನ ಅಂಶದಲ್ಲಿ ಇರುತ್ತವೆ. ಎಣ್ಣೆಯಲ್ಲಿ ಅಜಾಡಿರಿಕ್ಟಿನ್ ಇರೋದ್ರಿಂದ ಎಣ್ಣೆಯು ಅಡುಗೆ ಎಣ್ಣೆಯಾಗಿ ಬಳಸುವುದಕ್ಕೆ ಬರೋದಿಲ್ಲ. ಇನ್ನು ಬೇವಿನ ಎಣ್ಣೆಯ ಪ್ರಯೋಜನದತ್ತ ಗಮನ ಹರಿಸೋದಾದರೆ, ಬೇವಿನ ಎಣ್ಣೆಗೆ ಇರುವ ಔಷಧ ಗುಣಗಳ ಕಾರಣದಿಂದ ಇದನ್ನು ಸಾಬೂನುಗಳ ತಯಾರಿಕೆಯಲ್ಲಿ ಹೆಚ್ಚಾಗಿ ಉಪಯೋಗಿಸ್ತಾರೆ. ಇದರ ಎಣ್ಣೆಯಿಂದ ಮಾಡಿದ ಸಾಬೂನಿನಲ್ಲಿ ಬುರುಗು ಅಥವಾ ನೊರೆ ಹೆಚ್ಚಾಗಿ ಬರುತ್ತೆ. ಬೇವಿನ ಎಣ್ಣೆ ಸಾಬೂನು ದ್ರಾವಣದ ಜೊತೆ ನೀರನ್ನ ಮಿಶ್ರಣ ಮಾಡಿ ಸಸ್ಯಗಳ ಮೇಲೆ ಸಿಂಪರಣೆಯನ್ನ ಮಾಡಿದರೆ ಸಸ್ಯಗಳಿಗೆ ಜೇಡ, ಕ್ರಿಮಿಕೀಟಗಳಿಂದ ಬರುವ ರೋಗಗಳಿಂದ ರಕ್ಷಣೆ ದೊರೆಯುತ್ತೆ. ರಾಸಾಯನಿಕ ಮದ್ದುಗಳನ್ನು ಹೆಚ್ಚಾಗಿ ಬಳಸೋದ್ರಿಂದ ಪರಿಸರಕ್ಕೆ ತುಂಬಾ ಹೆಚ್ಚಿನ ಹಾನಿಯಾಗುತ್ತೆ. ಬೇವಿನ ಎಣ್ಣೆ ಸಾಬೂನು ಮಿಶ್ರಣವನ್ನ ಉಪಯೋಗ ಮಾಡೋದ್ರಿಂದ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ, ಜೊತೆಗೆ ಹಾನಿಯೂ ಕಂಡುಬರಲ್ಲ. ಎಣ್ಣೆ ತೆಗೆದ ಬೇವಿನ ಹಿಂಡಿಯನ್ನ ಗೊಬ್ಬರವಾಗಿ ಹೊಲದಲ್ಲಿ ಉಪಯೋಗವನ್ನ ಮಾಡ್ತಾರೆ. ಬೇವಿನ ಹಿಂಡಿಯಲ್ಲಿ ನೈಟ್ರೋಜನ್ ಅಂಶ 5.2ರಿಂದ 5.6 ಇರುತ್ತೆ. ಪೊಟ್ಯಾಷಿಯಂ ಅಂಶ 1.5 ಇರುತ್ತೆ. ಆದ್ದರಿಂದ ಎಣ್ಣೆ ತೆಗೆದ ನಂತರ ಉಳಿಯುವ ಬೇವಿನ ಹಿಂಡಿ ಬೆಳೆಗಳಿಗೆ ಅತ್ಯುತ್ತಮವಾದ ಗೊಬ್ಬರವಾಗುತ್ತೆ. ಜೊತೆಗೆ ಬೆಳೆಗಳು ಹುಲುಸಾಗಿ ಬೆಳೆಯುತ್ತವೆ.
ರೈತ ಬಾಂಧವರೇ, ಇದುವರೆಗೆ ಕೃಷಿಯಲ್ಲಿ ಬೇವಿನ ಎಣ್ಣೆ ಹಾಗೂ ಬೀಜದ ಬಳಕೆ ಈ ಕುರಿತಂತಹ ಮಾಹಿತಿಯನ್ನ ಕೇಳಿದಿರಿ. ಇಲ್ಲಿಗೆ ಇಂದಿನ ಕೃಷಿ ಲೋಕ ಕಾರ್ಯಕ್ರಮ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಕೃಷಿ ಲೋಕ ಕಾರ್ಯಕ್ರಮದೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ನಮಸ್ಕಾರ. ಇದುವರೆಗೆ ಕಾರ್ಯಕ್ರಮ ಕೃಷಿ ಲೋಕ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಪಡಿಸಿದವರು ಗೋರಾ ರವಿಶಂಕರ್. ಈ ಕಾರ್ಯಕ್ರಮ ಹಾಸನ ಆಕಾಶವಾಣಿ ಕೇಂದ್ರದಿಂದ ಬಿತ್ತರವಾಯಿತು.